ಆಮೆನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ತಿಂಗಳ ವಾಗ್ದಾನವನ್ನ ನಾವು 3 ವಾರವಾಗಿ ಧ್ಯಾನ ಮಾಡಿದ್ದೇವೆ. ಹಲ್ಲೆಲೂಯಾ. ಸೊ ತಿಂಗಳ ವಾಗ್ದಾನ ಒಂದನ್ನು ತಿಳಿದುಕೊಂಡೇವೆ. ಶುಭವು ನಮ್ಮ ಜೀವಮಾನವೆಲ್ಲ ನಮ್ಮನ್ನ ಹಿಂಬಾಲಿಸಬೇಕಂದ್ರೆ ಕೃಪೆ ತುಂಬ ಮುಖ್ಯ. ಅನೇಕರ ಕುಟುಂಬಗಳಲ್ಲಿ, ಅನೇಕರ ಜೀವಿತದಲ್ಲಿ ಶುಭವು ಬರುತ್ತದೆ. ಬಟ್ ಆ ಶುಭವು ನಿರಂತರವಾಗಿ ಇರುತ್ತದ? ಅದುವೇ ಪ್ರಶ್ನೆ. ಹಲ್ಲೆಲೂಯಾ. ಯಾಕೆ ಶುಭವು ನಿರಂತರವಾಗಿಲ್ಲ? ಕೃಪೆ ಇಲ್ಲದವರ ಜೀವಿತದಲ್ಲಿ ಶುಭವು ನಿರಂತರವಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಕರ್ತನು ಯೇಸು ಕ್ರಿಸ್ತನು ಕೃಪೆಯಾಗಿ ದೇವರು ಯೇಸುವನ್ನು ನಮಗೆ ಕೊಟ್ಟನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೃಪೆಯು ಸತ್ಯವು ಒಂದನ್ನು ಒಂದು ಮುತ್ತಿಡುತ್ತದೆ. ಹಲ್ಲೆಲೂಯಾ. ಸೊ ಕೃಪೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಶುಭವನ್ನ ನಾವು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತು ಧ್ಯಾನಕ್ಕೆ ಆ ಕೃಪೆ ನಮಗೆ ಎಷ್ಟು ಅವಶ್ಯ. ಹಲ್ಲೆಲೂಯಾ. ಆ ಕೃಪೆ ಎಷ್ಟು ಅವಶ್ಯ ಎಂಬುದಾಗಿ ಆ ಕೃಪೆ ಕೊಡುವಂತ 3 ಗುಣಲಕ್ಷಣಗಳು. ಒಂದು ವೇಳೆ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಕೃಪೆ ಇರುವುದಾದರೆ ಅವರ ಜೀವನದಲ್ಲಿ ಕಾಣಿಸಲ್ಪಡುವಂತ 3 ವಿಧವಾದ ಗುಣಲಕ್ಷಣಗಳನ್ನ ದೇವರು ನಮ್ಮ ಬಳಿಯಲ್ಲಿ ಮಾತನಾಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಆಧಾರವಾಗಿ 2 ಕೊರಿಂಥಿಯ 12ನೇ ಅಧ್ಯಾಯ 7ನೇ ವಾಕ್ಯದಿಂದ 9ನೇ ವಾಕ್ಯ ತನಕ ಓದೋಣ. ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. ಆಮೆನ್. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಪೀಡೆಯ ವಿಷಯದಲ್ಲಿ ತಮಿಳ್ ಬೈಬಲ್ ಹೇಳ್ತದೆ, ಒಂದು ಮುಳ್ಳು ನನ್ನ ಮಾಂಸದಲ್ಲಿ ಚುಚ್ಚುತ್ತಾ ಇತ್ತು. ಏನಕ್ಕೆ ಅಂದ್ರೆ ಅತಿಶಯವಾದದು ನನ್ನನ್ನು ನಾನು ಹೆಚ್ಚಿಸಿಕೊಳ್ಳಬಾರದು ಎಂಬುದಕ್ಕಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಆತ್ಮೀಕ ಜೀವಿತದಲ್ಲಿ ನನ್ನನ್ನು ಹೆಚ್ಚಿಸಿಕೊಂಡು ನಾನು ದಂಡನೆಗೆ ಗುರಿಯಾಗಬಾರದು. ನನ್ನನ್ನು ಹೆಚ್ಚಿಸಿಕೊಂಡು ನನ್ನ ಅಭಿಷೇಕವನ್ನು ಕಳೆದುಕೊಳ್ಳಬಾರದು. ನನ್ನನ್ನು ಹೆಚ್ಚಿಸಿಕೊಂಡು ನನ್ನ ಸೇವೆ, ನನ್ನ ಪ್ರಯಾಸಗಳೆಲ್ಲ ವ್ಯರ್ಥವಾಗಬಾರದು ಎಂಬುದಕ್ಕಾಗಿ ಒಂದು ಮುಳ್ಳು, ಒಂದು ಪೀಡೆ ನನ್ನನ್ನು ಚುಚ್ಚುತ್ತಾ ಇತ್ತು ಅಂತ. ಹಲ್ಲೆಲೂಯಾ. ಗಮನಿಸೋಣ. ಸ್ವಲ್ಪ ಗಂಟ್ಲಿಗಾಗಿ ಪ್ರಾರ್ಥನೆ ಮಾಡ್ತಾ ಇರು. ಒಳ್ಳೆ ಕಾರ್ಯಗಳು ಮಾತಾಡಕ್ಕೆ ಬರುವಾಗ ಸೈತಾನ್ ಗಂಟ್ಲನ್ನ ರಿಪೇರ್ ಮಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಷ್ಟೋ ಸತಿ ನನಗೆ ಮಾತಾಡಕ್ಕೆ ಆಗದೇ ಇದ್ದಾಗ ನನಗೋಸ್ಕರ ಪ್ರಾರ್ಥನೆ ಮಾಡಂತ ನೀವು ಹೇಳಿದಾಗ 1 ತಾಸು ಆರಾಮಾಗಿ ಮಾತಾಡಿದ್ದೀನಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಪ್ರಾರ್ಥನೆ ಮಾಡ್ತಾ ಇರಬೇಕು. ಸಂದೇಶ ಮುಗಿಯುವ ತನಕ ನನ್ನ ಗಂಟ್ಲು ಆರಾಮಾಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಗಮನಿಸ್ರಿ. ಆ ಪೀಡೆಯ ವಿಷಯದಲ್ಲಿ ನಾನು ದೇವರ ಬಳಿಯಲ್ಲಿ ಕೇಳಿದಾಗ ದೇವರು ಏನಂದ್ರಂತೆ? ಅದಕ್ಕೆ ಆತನು ನನ್ನ ಕೃಪೆಯೇ ನಿನಗೆ ಸಾಕು, ನನ್ನ ಕೃಪೆ ನಿನಗೆ ಸಾಕು. ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ. ಹಲ್ಲೆಲೂಯಾ. ನಾನು ಅದನ್ನ ಸಂಪೂರ್ಣವಾಗಿ ತೆಗೆದಾಕ್ತೀನಿ ಅಂತ ಹೇಳಿಲ್ಲ. ನನ್ನ ಕೃಪೆ ನಿನಗೆ ಸಾಕು. ಅರ್ಥ ಏನಂದ್ರೆ ಪ್ರತಿದಿನ ಆ ಮುಳ್ಳು ಚುಚ್ಚುತ್ತದೆ, ಪ್ರತಿದಿನ ಆ ಬೀಡೆ ಅವನನ್ನ ಚುಚ್ಚುತ್ತದೆ. ಆದರೆ ಪ್ರತಿದಿನ ಆ ಮುಳ್ಳಿನಿಂದ, ಆ ಬೀಡೆಯಿಂದ ಅವನಿಗೆ ಜಯ ಸಿಗ್ತದೆ. ಹಲ್ಲೆಲೂಯಾ. ಹೇಗೆ ಸಿಗ್ತದೆ? ಪ್ರತಿದಿನ ಆ ಚುಚ್ಚುವಾಗ
ಪ್ರತಿದಿನ ಅವನ ಕೃಪೆಯನ್ನು ಹುಡುಕಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಕೆಲವರನ್ನ ದೇವರು ಫುಲ್ ಆರಾಮ್ ಮಾಡಿಬಿಟ್ರೆ ದೇವರು ಯಾರಂತ ಕೇಳ್ತಾರೆ. ಹಲ್ಲೆಲೂಯಾ, ದೇವರು ಯಾರಪ್ಪ, ನನಗಿಂತ ದೊಡ್ಡವರು ಯಾರಂತ ಹೇಳ್ಬಿಡ್ತಾರೆ ಸಮ್ಟೈಮ್ಸ್. ಹಲ್ಲೆಲೂಯಾ. ಸೊ ನಾವು ಬೀಳಬಾರದು. ನಾವು ಪರಲೋಕಕ್ಕೆ ಹೋಗಬೇಕಂದ್ರೆ ಕೃಪೆಯಲ್ಲಿ ಪ್ರತಿದಿನ ನಾವು ಟ್ರಾವೆಲ್ ಮಾಡಬೇಕು. ಪ್ರತಿದಿನ ಸೈತಾನನ ನಾವು ಜಯಿಸ್ಬೇಕಂದ್ರೆ ಪ್ರತಿದಿನ ನಮ್ಮ ಜೀವನದಲ್ಲಿ ಏನ್ ಮಾಡಬೇಕಂತೆ, ಕೃಪೆ ಅದು ತುಂಬಾ ಅವಶ್ಯ ಎಂಬುದಾಗಿ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅದಕ್ಕೆ ಸತ್ಯವೇದ ಹೇಳುತ್ತದೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿಯನ್ನ ಸಮರ್ಪಿಸಿರಿ. ಯಾಕೆಂದ್ರೆ ಕೃಪೆ ಯಾವತ್ತೋ ಒಂದು ದಿವಸ ಬಂದು ಹೋಗುವುದಲ್ಲ, ಕೃಪೆ ಶಾಶ್ವತವಾದದು. ಹಲ್ಲೆಲೂಯಾ. ಕೃಪೆ ಯಾವುದು? ಶಾಶ್ವತವಾದದು. ಸೊ ಶಾಶ್ವತವಾಗಿ ನನ್ನ ಜೀವಿತದಲ್ಲಿ ನಾನು ಜಯವನ್ನು ಹೊಂದಿಕೊಳ್ಳಬೇಕಂದ್ರೆ ದಿನೇ ನಾನು ದೇವರ ಸನ್ನಿಧಾನದಲ್ಲಿ ಒಂದು ದಿನವು ಆರಂಭಿಸುವಾಗ ಸೈತಾನ್ ಮುಳ್ಳು ಬಂದು ನಿಂತಿರುತ್ತದೆ. ಒಂದು ದಿನ ನಾನು ಆ ಮುಳ್ಳನ್ನು ಹೇಗೆ ಜಯಿಸ್ತೀನಿ, ನಾನು ದೇವರ ಸನ್ನಿಧಾನದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಮುಂಚಾನೆಯಲ್ಲಿಯೇ ಆ ದಿನದ ಆರಂಭದಲ್ಲಿಯೇ ನಾನು ಕರ್ತನ ಸಮ್ಮುಖದಲ್ಲಿ ಹೋಗಿದ ಕೂಡಲೇ ಆ ಕೃಪೆ ಈ ಬೀಡೆಯನ್ನ ಜಯಿಸುವಂತಹ ಒಂದು ಬಲವನ್ನ ನನಗೆ ಕೊಡುತ್ತದೆ. ಹಲ್ಲೆಲೂಯಾ. ಒಂದೇ ಒಂದು ಚರಣಾಡನ. ಹಲ್ಲೆಲೂಯಾ. ಸ್ತುತಿಸಿ ಜಯವಂತು ನನ್ನ ಮನವೇ. ಸ್ತುತಿಸಿ ಜಯ ಹೊಂದು ನನ್ನ ಮನವೇ, ನೀ ಭಜಿಸಿ ಜಯ ಹೊಂದು ನನ್ನ ಮನವೇ. ಸ್ತುತಿಸಿ ಜಯ ಹೊಂದು ನನ್ನ ಮನ, ಭಜಿಸಿ ಜಯ ಹೊಂದು. ಸ್ತುತಿಯಲ್ಲೇ ಸಿಗುವುದು ಜಯ, ಆರಾಧನೆಯಲ್ಲೇ ಸಿಗುವುದು ಜಯ. ಸೈತಾನನಿಗೆ ಲಯ 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 ಲಯ. ಸ್ತುತಿಸಿ ಜಯ ಒಂದು ನನ್ನ ಮನವೇ, ಭಜಿಸಿ ಜಯ ಒಂದು ನನ್ನ ಮನವೇ. ಸ್ತುತಿಸಿ ಜಯ ಹೊಂದು ನನ್ನ ಮನವೇ, ಭಜಿಸಿ ಜಯ ಒಂದು ನನ್ನ ಮನವೇ. ಕೋಟೆ ನೋಡಿ ನೀ ಭಯ ಪಡಬೇಡ, ಏರಿಗೋ ಕೋಟೆ ನೋಡಿ ನೀ ಭಯ ಪಡಬೇಡ. ಯೆಹೋವನಂತೆ ಮಾರ್ಪಡಿಸು, ಯೆಹೋವನಂತೆ ಆರ್ಭಟಿಸು. ಸ್ತುತಿಯಲ್ಲೇ ಸಿಗುವುದು ಜಯ, ಆರಾಧನೆಯಲ್ಲೇ ಸಿಗುವುದು ಜಯ. ಸೈತಾನನಿಗೆ ಲಯ 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 ಲಯ. ಸ್ತುತಿಸಿ ಜಯ ಒಂದು ನನ್ನ ಮನವೇ, ಭಜಿಸಿ ಜಯ ಒಂದು ನನ್ನ ಮನವೇ. ಸ್ತುತಿಸಿ ಜಯ ಒಂದು ನನ್ನ ಮನವೇ, ಭಜಿಸಿ ಜಯ ಒಂದು ನನ್ನ ಮನವೇ. ಇದು ಚೆನ್ನಾಗಿ ಗಮನಿಸಬೇಕು. ಅಲ್ಲಿ ವಾಕ್ಯ ಹೇಳುತ್ತದೆ, ನನ್ನ ಕೃಪೆಯೇ ನಿನಗೆ ಸಾಕು. ನಿನ್ನ ಬಲಹೀನತೆಯಲ್ಲಿಯೇ ನನ್ನ ಬಲವು ಪೂರ್ಣ ಸಾಧಕವಾಗುತ್ತೆ. ಬಲಹೀನ ಬರದಿದ್ದರೆ ದೇವರನ್ನ ಹುಡುಕೋದಿಲ್ಲ. ಯಾಕೆ ಬಲಹೀನ ಬರುತ್ತದೆ? ದೇವರ ಬಲವನ್ನು ನಾವು ಕಂಡುಕೊಳ್ಳುವುದಕ್ಕಾಗಿ. ಹಲ್ಲೆಲೂಯಾ. ದೇವ ಮನುಷ್ಯನಿಗೆ ಈ ಭೂಮಿಯಲ್ಲಿ ಆರಾಮಾಗಿದ್ರೆ ಅವನಲ್ಲಿ ಅಲ್ಲಿ ಏನೋ ಸಮಥಿಂಗ್ ರಾಂಗ್ ಅಂದರ್ಥ. ನನಗೆ ತೊಂದರೆಯೇ ಇಲ್ಲ, ಈ ಭೂಮಿಯಲ್ಲಿ ನಾನು ಆರಾಮಾಗಿ ಇರ್ತೀನಿ ಅಂದ್ರೆ ಇರಕ್ಕೆ ದೇವರು ಬಿಡಂಗಿಲ್ಲ. ಯಾಕೆ ಗೊತ್ತಾ? ಆ ರೀತಿಯಾಗಿ ಆರಾಮಾಗಿದ್ರೆ ಅವರಲ್ಲಿ ದೇವರಲ್ಲಿ ಇಲ್ಲ ಅಂತ ಅರ್ಥ. ಅವ್ರ ದೇವರಲ್ಲಿ ಇಲ್ಲ. ಎಲ್ಲಾ ಸಂದರ್ಭದಲ್ಲಿಯೂ ಒಬ್ಬ ವ್ಯಕ್ತಿ ದೇವರನ್ನೇ ಡಿಪೆಂಡ್ ಆಗಬೇಕು ಅನ್ನುವಂಥ ನಿರ್ಣಯ ಒಬ್ಬ ವ್ಯಕ್ತಿಗೆ ಇದ್ರೆ ಅವನು ನಿಶ್ಚಯವಾಗಲು ದೇವರಲ್ಲಿ ಇದ್ದಾನೆ ಎಂಬುದಾಗಿ ಅರ್ಥ. ಅದಕ್ಕೆ ಪೌಲ ಅಪೊಸ್ತಲರು ಹೇಳ್ತಾ ಇದ್ದಾರೆ, 3ನೇ ಆಕಾಶಕ್ಕೆ ಏರಿ ಹೋಗ್ತಾ ಇದ್ದೇನೆ. ಬಟ್ಟೆಯಲ್ಲಿ ಅರ್ಪದಗಳು ನಡೆಯುತ್ತಾ ಇದೆ.
ಅನೇಕ ಅದ್ಭುತ ಸೂಚಕ ಕಾರ್ಯಗಳು ದೇವರು ನನ್ನನ್ನು ಇಟ್ಟುಕೊಂಡು ಮಾಡುತ್ತಾ ಇದ್ದಾರೆ. ನಾನು ಹೆಚ್ಚಿಸಿಕೊಳ್ಳುವುದಕ್ಕೆ ಅನೇಕ ಕಾರ್ಯಗಳು ಇದೆ. ಜನರು ಕೂಡ ನನ್ನನ್ನು ಹೊಗಳುತ್ತಾರೆ, ಜನರು ಕೂಡ ನನ್ನನ್ನು ಕೊಂಡಾಡುತ್ತಾರೆ. ಆದರೆ ನಾನು ನನ್ನನ್ನು ಹೆಚ್ಚಿಸಿಕೊಳ್ಳಬಾರದು ಎಂಬುದಕ್ಕಾಗಿ ದಿನೇ ಸೈತಾನನು ಒಂದು ಪೀಡೆಯನ್ನ ನನ್ನ ಜೀವಿತದಲ್ಲಿ ಕೊಡ್ತಾ ಇದ್ದಾನೆ. ಆ ಪೀಡೆಯ ನಿಮಿತ್ತವಾಗಿ ದೇವರೇ ಇದು ದಿನ ನನ್ನ ಕಾಡಿಸ್ತಾ ಇದೆ ಅಂತ ದೇವರ ಸಮ್ಮುಖದಲ್ಲಿ ಇದನ್ನ ತೆಗೆದಾಕ್ಬಾರ್ದ? 10 ವರ್ಷ ಆಯ್ತು, 20 ವರ್ಷ ಆಯ್ತು, 30 ವರ್ಷ ಆಯ್ತು, ಎಷ್ಟು ವರ್ಷ ನಿನ್ನಲ್ಲಿ ನಂಬಿಕಸ್ಥನಾಗಿದ್ದೀನಿ, ಇದನ್ನ ತೆಗೆಯಬಾರದ? ಎಷ್ಟು ವರ್ಷ ಸೇವೆ ಮಾಡ್ತೀನಿ, ನಿನಗಾಗಿ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತೀನಿ, ನಿನಗಾಗಿ ಉಪವಾಸ ಮಾಡ್ತೀನಿ, ನಿನಗಾಗಿ ರಾತ್ರಿ ಹಗಲು ಹಡಗಿನ ನಷ್ಟದಲ್ಲಿ ನನ್ನ ಜೀವನ ಹಾದು ಹೋಗ್ತಾ ಇತ್ತು. ಇದರಿಂದ ನನ್ನನ್ನು ಬಿಡುಗಡೆ ಮಾಡಬಾರ್ದ? ನಿರಂತರವಾಗಿ ಒಂದು ಬಿಡುಗಡೆ ಕೊಡಬಾರ್ದ ಅಂತ ದೇವರು ಹೇಳ್ತಾ ಇದ್ದಾರೆ. ನಿರಂತರವಾದ ಒಂದು ಬಿಡುಗಡೆ ಬೇಕಾ? ಅದು ಯಾವುದಂದ್ರೆ ನನ್ನ ಕೃಪೆ ನಿನಗೆ ಸಾಕ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಕೃಪೆ ಒಬ್ಬರ ಮೇಲೆ ಬಿತ್ತಿತ್ತು. ಅವರನ್ನ ನಾವು ಸ್ವಲ್ಪ ಗಮನಿಸಲಿಕ್ಕಿದ್ದೇವೆ. ಪರಿಶುದ್ಧ ಬೈಬಲಲ್ಲಿ ಅದು ಚೆನ್ನಾಗಿ ಬರೆದಿದೆ. ನಾವು ಓದೋಣ. ಆದಿಕಾಂಡ 6ನೇ ಅಧ್ಯಾಯ 8ನೇ ವಾಕ್ಯ. ಪರಿಶುದ್ಧ ಬೈಬಲಲ್ಲಿ ಈ ರೀತಿಯ ಹೇಳ್ತದೆ, ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. ನೋಗನಿಗೆ ಯೆಹೋವನ ದಯವು ದೊರಕಿತ್ತು ಎಂಬುದಾಗಿ ನಮ್ಮ ಬೈಬಲ್ ಹೇಳ್ತದೆ. ಪರಿಶುದ್ಧ ಬೈಬಲ್ ಹೇಳ್ತದೆ, ನೋಗನಿಗೆ ಕರ್ತನ ದೃಷ್ಟಿಯಲ್ಲಿ ಕೃಪೆ ತೊರಗಿತ್ತು. ಹಲ್ಲೆಲೂಯಾ. ನೋಗನಿಗೆ ಏನ್ ತೊರಗಿತ್ತಂತೆ? ಕೃಪೆ ತೊರಗಿತ್ತು. ಯಾವ ಕಾಲದಲ್ಲಿ ತೊರಗಿತ್ತು? ಸ್ವಲ್ಪ ಗಮನಿಸಿ. ನನಗೆ ಗಂಟಲು ಸರಿಯಿಲ್ಲ, ಕಿರಿಚಾಡಕ್ಕೆ ಆಗೋದಿಲ್ಲ. ಸ್ವಲ್ಪ ಸುಲಭವಾಗಿ ಮಾತಾಡಿದ್ರೆ ನೀವು ನಿದ್ದೆ ಮಾಡಿಬಿಡ್ತೀರಂದ ಭಯ. ನಿಮಗೋಸ್ಕರನೇ ಇಷ್ಟು ಕಿರಿಚಾಡ್ತೀನಿ. ನಿದ್ದೆ ಆತ್ಮ ನಿಮ್ಮನ್ನ ತಗೊಂಡು ಹೋಗ್ಬಿಡ್ಬಾರ್ದಂತ ನಾನು ಇಷ್ಟು ಕಿರಿಚಾಡಿ. ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾರೆ, ಸಾರ್ ನಿಮ್ಮ ಕೈಯಲ್ಲಿ ಮೈಕ್ ಇದೆಯಲ್ಲ, ಮತ್ತೆ ಯಾಕೆ ಸರ್ ಕಿರ್ಚಾಡ್ತೀರಾ? ಯಪ್ಪ, ನಾನು ಸೇವೆ ಮಾಡುವುದು ಬೆಳಗಾಮಲ್ಲಿ. ಬೆಳಗಾಂ ಬಗ್ಗೆ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು. ನಾನು ಸೇವೆ ಮಾಡೋದೆಲ್ಲಿ? ಬೆಳಗಾಂ. ನಾನು ಇಷ್ಟು ಕಿರ್ಚಾಡಿನೇ. ಕೆಲವರಿಗೆ 6 ಹತ್ರ ಇರ್ತದೆ. ನಾನು ಇದನ್ನು ಮಾಡದಿದ್ದರೆ ಮುಗಿತ್ತು, ಕಲಾಸ್ ಚರ್ಚ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಗಮನಿಸ್ರಿ, ನೋಗನಿಗೆ ಕರ್ತನ ದೃಷ್ಟಿಯಲ್ಲಿ ಕೃಪೆ ತೊರಗಿತ್ತಂತೆ. ಯಾವ ಕಾಲದಲ್ಲಿ ಅಂತ ಕೇಳಬೇಕು. ಪ್ರಶ್ನೆ ಏನು ಕೇಳಬೇಕು? ಈ ನೋಗನಿಗೆ ದೇವರ ಕಣ್ಣಲ್ಲಿ, ದೇವರ ದೃಷ್ಟಿಯಲ್ಲಿ ಕೃಪೆ ತೊರಗಿತ್ತು. ಯಾವ ಕಾಲದಲ್ಲಿ ಕೃಪೆ ತೊರಗಿತ್ತು? ಗಮನಿಸಿ, ಓದೋಣ. 5ನೇ ವಾಕ್ಯ 6ನೇ ವಾಕ್ಯ ಓದ್ರಿ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಮತ್ತು ಯೆಹೋವನು, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡಿದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟು. ಇಲ್ಲಿ ಗಮನಿಸಬೇಕು, ವಾಕ್ಯ ಅರ್ಥ ಆಗ್ತದ? ಮನುಷ್ಯನ ಕುರಿತಾಗಿ ದೇವರಿಗೆ ಸಂತೋಷ ಇಲ್ಲ. ಮನುಷ್ಯನ ಕುರಿತಾಗಿ ದೇವರಿಗೆ ಸಂತೋಷ ಇಲ್ಲದಂತ ಕಾಲ. ಮನುಷ್ಯನ ಕುರಿತಾಗಿ ದೇವರ ಹೃದಯದಲ್ಲಿ ಪಕ್ಷಾತಾಪ. ದೇವರ ಹೃದಯವು ವೇದನೆಯಲ್ಲಿ ಇದೆ, ದುಃಖ. ದೇವರ ಹೃದಯ ನೊಂದುಕೊಂಡಿದೆ, ನೋವು ಉಂಟಾಗಿದೆ. ಮನುಷ್ಯನ ಕುರಿತಾಗಿ ದೇವರ ಹೃದಯದಲ್ಲಿ ನೋವು ಉಂಟಾಗಿದಾಗ ಮನುಷ್ಯನನ್ನು ನಾಶ ಮಾಡಬೇಕು ಎಂಬುದಾಗಿ ದೇವರು ನಿರ್ಣಯ ಮಾಡಿದಂತೆ ಆ ಕಾಲದಲ್ಲಿ ಒಂದು ಮನುಷ್ಯನ ಮೇಲೆ ದೇವರ ದಯೆ ದೊರಗಿ ಆ ದೇವರ ದೃಷ್ಟಿಯಲ್ಲಿ ಅವನಿಗೆ ಕೃಪೆ ಉಂಟಾಯಿತಂತ ಹೇಳ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಚೆನ್ನಾಗಿ ಗಮನಿಸಬೇಕು. ದೇವರು ಎಲ್ಲ ಮನುಷ್ಯರನ್ನ ಅಳಿಸಬೇಕಂತ ಇದ್ದಾಗ ನೋಗನ ವಿಷಯದಲ್ಲಿ ಮಾತ್ರ ದೇವರಿಗೆ ಯಾಕೆ ಕೃಪೆ ತೊರಗಬೇಕು ಎಂಬುದಾಗಿ ಕೇಳುವಾಗ ಎಲ್ಲ ಮನುಷ್ಯರು
ದೇವರ ಹೃದಯವನ್ನ ನೋವು ಪಡಿಸಿದಾಗ ಅಲ್ಲಿ ನೋಗನು ಮಾತ್ರ ದೇವರ ಹೃದಯವನ್ನ ಸಂತೋಷ ಪಡುವಂತೆ ಮಾಡುತ್ತಾನೆ. ಅಲ್ಲೇಲೂಯ, ಅಲ್ಲೇಲೂಯ. ಸೊ ಕೃಪೆ ಮೊದಲನೇ ಗುಣಾದಿಶ್ಯ. ಎಷ್ಟು ಜನರು ಈ ಚರ್ಚಲ್ಲಿ ಇರುವವರು 99% ದೇವರನ್ನ ದುಃಖಪಡಿಸಿದ್ರು ಕೃಪೆ ಇಲ್ಲಿ ಇರುವಂಥವರಲ್ಲಿ ಇದ್ರೆ, ಅವರು ಒಬ್ಬರು ಇದ್ರು ಎಲ್ಲರೂ ದುಃಖಪಡಿಸಿದ್ರು ಕೃಪೆ ಯಾವನ ಜೀವಿತದಲ್ಲಿ ಇದೆಯೋ ಅವನು ದೇವರನ್ನ ದುಃಖಪಡಿಸುವುದಿಲ್ಲ, ಬದಲಾಗಿ ದೇವರನ್ನ ಸಂತೋಷಪಡಿಸುತ್ತಾನೆ. ಅಲ್ಲೇಲೂಯ. ಫಸ್ಟ್ ಕುರಿತು ನೀವು ಕರ್ತನ ಕೃಪೆಯಲ್ಲಿ ನಡೆಯುತ್ತಾ ಇರುವುದಾದರೆ ನೀವು ಮಾಡತಕ್ಕಂಥ ಶ್ರೇಷ್ಠವಾದ ಕಾರ್ಯ ಕೃಪೆ ನಿಮ್ಮನ್ನ ಏನ್ ಮಾಡುತ್ತದೆ? ಅಲ್ಲಿ ಎಲ್ಲಾ ಮನುಷ್ಯರ ನಿಮಿತ್ತ ದೇವರಿಗೆ ಪಕ್ಷಾತಾಪ, ದೇವರ ಹೃದಯದಲ್ಲಿ ನೋವು. ಅದೇ ಸಮಯದಲ್ಲಿ ದೇವರು ಎಲ್ಲ ಮನುಷ್ಯರನ್ನ ನಾಶ ಮಾಡಬೇಕೆಂಬುದಾಗಿ ಇದ್ದಂಥ ದಿನದಲ್ಲಿ ಒಬ್ಬನ ವಿಷಯದಲ್ಲಿ ಮಾತ್ರ, ಇವನನ್ನು ಮಾತ್ರ ನಾನು ನಾಶ ಮಾಡುವುದಿಲ್ಲ, ಇವನ ಮೇಲೆ ಮಾತ್ರ ನನ್ನ ಸಿಟ್ಟು ಇಲ್ಲ, ಇವನು ನನ್ನ ಹೃದಯವನ್ನ ನೋವು ಪಡಿಸಿಲ್ಲ, ಇವನು ನನ್ನ ಹೃದಯವನ್ನ ಸಂತೋಷಪಡಿಸಿದನು. ಹಾಗಾದರೆ ಯಾರ ಜೀವಿತದಲ್ಲಿ ಕೃಪೆ ಇರುತ್ತದೆ, ದೇವರ ಹೃದಯವನ್ನ ಸಂತೋಷಪಡಿಸುವಂತವರ ಜೀವನದಲ್ಲಿ ಕೃಪೆ ಇರುತ್ತದೆ. ಯಾರ ಜೀವಿತದಲ್ಲಿ ದೇವರ ಕೋಪ ಇರುತ್ತದೆ, ಯಾರು ದೇವರನ್ನ ಸಂತೋಷ ಪಡಿಸುತ್ತಾ ಇಲ್ಲವೋ ಅವರ ವಿಷಯದಲ್ಲಿ ದೇವರ ಹೃದಯದಲ್ಲಿ ಸಿಟ್ಟು, ಕೋಪವು ಇರ್ತದೆ. ದೇವರನ್ನ ಸಂತೋಷ ಪಡಿಸುವಾಗ ಅವನ ಜೀವನದಲ್ಲಿ ಕೃಪೆ, ದೇವರನ್ನ ದುಃಖಪಡಿಸುವಾಗ ಅವನ ಜೀವಿತದಲ್ಲಿ ಏನಿದಂತೆ ನಾಶನ ಎಂಬುದಾಗಿ ಅಲ್ಲಿ ನಾವು ನೋಡುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ ಕಾರಣ ಎಷ್ಟು ಮಟ್ಟಿಗೆ ದೇವರ ಹೃದಯವನ್ನ ನಾವು ಸಂತೋಷಪಡಿಸುವುದಕ್ಕೆ ಸಾಧ್ಯವೋ ಅಷ್ಟು ಮಟ್ಟಿಗೆ ನಾವು ದೇವರ ಹೃದಯವನ್ನ ಸಂತೋಷಪಡಿಸುವವರಾಗಿರಬೇಕು. ನನ್ನ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನನ್ನ ತಾಯೇ, ನನ್ನ ತಂದೆಯೇ, ನನ್ನ ಮಗನೇ, ನನ್ನ ಮಗಳೇ, ಚೆನ್ನಾಗಿ ಗಮನಿಸು. ಕೃಪೆ ನಮ್ಮ ಜೀವಿತದಲ್ಲಿ ನಮ್ಮನ್ನ ನಡೆಸುವುದಾದರೆ, ಸತ್ಯವೇದ ಹೇಳ್ತದೆ, ಶುಭವು ಕೃಪೆಯು ಜೀವಮಾನವೆಲ್ಲ ನಿನ್ನನ್ನ ಹಿಂಬಾಲಿಸುತ್ತದೆ. ಹಲ್ಲೆಲೂಯ. ಕೃಪೆ ನಿಶ್ಚಯವಾಗಲು ನಮ್ಮ ಜೀವಿತದಲ್ಲಿ ನಮ್ಮನ್ನ ನಡೆಸುವುದಾದರೆ, ನಾವು ಕೃಪೆಯಲ್ಲಿ ನಡೆಯುವುದಾದರೆ ನಮ್ಮ ಹೃದಯ, ನಾನು ಯಾವ ವಿಷಯದಲ್ಲಿ ದೇವರನ್ನ ಸಂತೋಷಪಡಿಸಲಿ, ನಾನು ಯಾವ ವಿಷಯದಲ್ಲಿ ದೇವರನ್ನ ಖುಷಿಪಡಿಸಲಿ, ನನ್ನ ದೇವರಿಗೆ ಸಂತೋಷವಾಗಿ ಇರುವಂಥ ವಿಷಯ ಯಾವುದು, ನನ್ನ ದೇವರಿಗೆ ದುಃಖವಾಗಿ ಇರುವಂಥ ವಿಷಯವನ್ನ ನನ್ನ ಜೀವನದಲ್ಲಿ ಯಾವತ್ತೂ ಮಾಡಲೇ ಬಾರದು ಎಂಬುದಾದ ಒಂದು ಭಾರವು, ಒಂದು ಬಯಕೆಯು ನಮ್ಮ ಜೀವಿತದಲ್ಲಿ ಉಂಟಾಗುತ್ತೆ. ಸೊ ದೇವರನ್ನ ಹೇಗೆ ಖುಷಿಪಡಿಸ್ತೀರಿ? ದೇವರ ಹತ್ರ ಕೇಳ್ಬೇಕಪ್ಪ, ಈ ಡ್ರೆಸ್ಸು ನಾನು ಹಾಕ್ತಾ ಇದ್ದೀನಿ, ಈ ಡ್ರೆಸ್ಸು ನಿನಗೆ ಇಷ್ಟವಾ? ಹೌದಲ್ಲ? ನಾನು ಹಾಕುವಂತ ಡ್ರೆಸ್ಸು ನಿನಗೆ ಇಷ್ಟವಾ? ನಾನು ಒಂದು ಕಡೆ ಪ್ರಯಾಣ ಮಾಡಬೇಕಂತ ಇದ್ದೀನಿ, ಆ ಪ್ರಯಾಣ ನಿನಗೆ ಇಷ್ಟವಾ? ದೇವರೇ, ನಾನು ಈ ಸ್ಟಡಿಯನ್ನ ಓದಬೇಕಂತ ಇದ್ದೀನಿ, ನಾನು ಓದುವಂತ ಸ್ಟಡಿ ನಿನಗೆ ಇಷ್ಟವಾ? ದೇವರೇ, ಈ ಮದುವೆ ನಿನಗೆ ಇಷ್ಟವಾ? ನನ್ನ ಬಾಯಿಂದ ಹೊರಡುವಂತ ಮಾತು ನಿನಗೆ ಇಷ್ಟವಾ? ನನ್ನ ಆಲೋಚನೆಗಳು ನಿನಗೆ ಇಷ್ಟವಾ? ಹಲ್ಲೆಲೂಯಾ. ಪ್ರತಿಯೊಂದು ಕಾರ್ಯದಲ್ಲಿಯೂ ನಾವು ದೇವರ ಇಷ್ಟವನ್ನ ಮಾಡಿ ಮುಗಿಸಿದ ಮೇಲೆ ಅಲ್ಲ, ಮಾಡುವುದಕ್ಕೆ ಮುಂಚೆ ಕೇಳಬೇಕು. ಕೆಲವರಿಗೆ ಮಾಡಿ ಮುಗಿಸಿದ ಮೇಲೆ, ದೇವರೇ ಇದನ್ನ ಮಾಡಿದಿನಲ್ಲ, ನಿನಗೆ ಇಷ್ಟವಾ? ದೇವರು ಹೇಳ್ತಾರೆ, ತುಂಬಾ ಕಷ್ಟ, ತುಂಬಾ ಕಷ್ಟ. ಹಲ್ಲೆಲೂಯಾ. ಸೊ ಎಂಥ ಒಂದು ಕಾರ್ಯವನ್ನು ಕೂಡ ಮಾಡುವುದಕ್ಕೆ ಮುಂಚೆ, ದೇವರೇ ಈ ಕಾರ್ಯಗಳನ್ನ ಮಾಡಬೇಕೆಂದ ಯೋಚನೆ ಮಾಡ್ತಾ ಇದ್ದೀನಿ, ನಿನಗೆ ಇಷ್ಟವಪ್ಪ? ನಮ್ಮ ಜನ ಅದೆಲ್ಲ ಕೇಳುವುದಿಲ್ಲ. ಅಪ್ಪ, ಇದು ನನಗೆ ಇಷ್ಟ, ಇದು ನನಗೆ ಬೇಕು. ಏನ್ ಬೇಕು? ಇದು ನನಗೆ ಇಷ್ಟ. ದೇವರಿಗೆ
ಅಯ್ಯೋ ಇವನನ್ನ ಸೃಷ್ಟಿ ಮಾಡಿದಕ್ಕೆ ಪಕ್ಷಾದಾಪ ಬರ್ತಾ ಇದೆ, ಅಯ್ಯೋ ಈಕೆನ ಸೃಷ್ಟಿ ಮಾಡಿದಕ್ಕೆ ನನ್ನ ಹೃದಯದಲ್ಲಿ ಪಕ್ಷಾದಾಪ ಹುಟ್ಟುತ್ತಾ ಇದೆ, ಅಯ್ಯೋ ನೋವು ಉಂಟಾಗ್ತಾ ಇದೆ. ಹಲ್ಲೆಲೂಯ. ಯಾಕಂದ್ರೆ ದೇವರಿಗೆ ಇಷ್ಟ ಇಲ್ಲದೆಲ್ಲ ನನಗಿದು ಬೇಕು. ಈ ಮಕ್ಕಳು ಹೇಳ್ತಾವಲ್ಲ, ಸಣ್ಣ ಮಕ್ಕಳು, ಅಯ್ಯವ್ವ ನನಗೆ ಇದು ಬೇಕವ್ವ. ನಾನು ಕಾಕ್ತಿಯಲ್ಲಿ ಬೇಕರಿಯಲ್ಲಿ ಸ್ವೀಟ್ ತಗೊಳ್ತಾ ಇದ್ದೆ. ಆವಾಗ ಒಂದು ಹೆಣ್ಮಗಳು ಬಂದ, ಆಕೆ ಏನೋ ತಗೊಂಡಲ್ಲ, ಅಲ್ಲಿ 50 ರೂಪಾಯಿಗೆ ತಗೊಂಡಲ್ಲ, ಅದಕ್ಕೆ ರೊಕ್ಕ ಕೊಡಕ್ಕೆ ಆಕೆಗೆ ರೊಕ್ಕ ಇಲ್ಲ. ಗಂಡನಿಗೆ ಫೋನ್ ಮಾಡಿ ಫೋನ್ ಪೇ ಮಾಡಿ ಅಂತ ಹೇಳ್ತಾ ಇದ್ದಾಳೆ. ಫೋನ್ ಪೇ ಹಾಕ್ತಾ ಇಲ್ಲ, ಕೈಯಲ್ಲಿ ತಗೊಂಡಿದ್ದಾಳೆ. ಇವನಿಗೆ ಕೊಟ್ಬಿಟ್ಟು ಅವಳೆ, ಇವನು ಕುಡಿತಾ ಇದ್ದವನೆ. ಈಗ ರೊಕ್ಕನಿಲ್ಲ, ಫೋನ್ ಪೇಯು ಬರ್ತಾ ಇಲ್ಲ. ಯಾರ್ದೋ ಫೋನ್ ಪೇ ಬಂತು, ನೋಡ್ರಿ ನೋಡ್ರಿ ಫೋನ್ ಪೇ ಬಂತ ಅಂತ ಹೇಳ್ತಾಳೆ. ಅವನು ಹೇಳ್ತಾನೆ, ನೀವು ಮಾಡಿದಿಲ್ರಿ, ಇದು ಇವ್ರು ಮಾಡಿದ್ದು, ನಿಮ್ದು ಇನ್ನೂ ಬಂದಿಲ್ಲ ಅಂದಾಳೆ. ಭಯಂಕರ ಟೆನ್ಷನು. ಈ ಟೆನ್ಷನ್ ಅಲ್ಲಿ ಇದ್ದಾಳೆ. ಅವನು ಇನ್ನೊಂದನ್ನ ತೋರಿಸಿ, ಯವ್ವ ಇದು ನನಗೆ ಬೇಕು ಅಂತ ಹಾಕಿ ಅಂದಾಳೆ. ನೀವು ಮನುಷ್ಯ ಇದೆಯೋ ಏನಿದೆಯೋ ಮಾರಯ್ಯ, ತಗೊಂಡಿದ್ದಕ್ಕೆ ರೊಕ್ಕ ಕೊಡಕ್ಕೆ ರೊಕ್ಕ ಇಲ್ಲ. ಇನ್ನು ನಿನ್ನ ಅಪ್ಪ ಕಳಿಸಿದವ ಏನ್ ಮಾಡ್ತಾವನೋ ಗೊತ್ತಾಗ್ತಲ್ಲ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅನೇಕ ಸಂದರ್ಭದಲ್ಲಿ ದೇವರು ಕೇಳ್ತಾರೆ, ನೀವು ಮನುಷ್ಯ ಇದೆಯೋ ಏನಿದೆಯಪ್ಪ. ಒಂದೊಂದಾಗಿ ಏನೇನೋ ಹೊಸ ಎಲ್ಲಿಂದಲಪ್ಪ ನೀವು ಇದೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಕೂತ್ಕೊಂಡು ಏನಾದ್ರೂ ಆಲೋಚನೆ ಮಾಡಿ ಬರ್ತಾ ಇದ್ದೀರಾ? ಹಲ್ಲೆಲೂಯ. ಸೊ ಸತ್ಯ ವೇದ ನಾವು ಮಾಡಿದ ನಂತರ, ಅಪ್ಪ ಇದು ನಿನಗೆ ಓಕೆವಾ, ಹಾಕಿದ ಇಲ್ಲಿ ಅರ್ಧ ಇಲ್ಲಿ ಎಲ್ಲ ಇದು ಏನೋ ನಮ್ಮ ಮಕ್ಕಳು ಯಾರು ಹಾಕೋದಿಲ್ಲ. ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡುವವರು ಸ್ವಲ್ಪ ಮನಸ್ಸಿಗಲಿ ಈ ರಕ್ತ ಕಾಟೇರಿ ರಕ್ತ ಕುಡ್ದಂಗ ಇಲ್ಲಿ ಎಲ್ಲ ರಕ್ತದಲ್ಲಿ ಹಾಕ್ಸ್ಬಿಟ್ಟು ಬಂದು ಜೀಸಸ್ ಐ ಲವ್ ಯು, ಜೀಸಸ್ ಏನಂತಾರೋ ಯವ್ವ ನೀನ್ ಕೆಟ್ಟು ಈಗ ದಾನ ಎದ್ದು ಬಂದಾನೆ, ಅವನನ್ನು ಕೆಡಿಸ್ತಿದೀಯವ್ವ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮಾಡುವುದಕ್ಕೆ ಮುಂಚೆ, ಹಾಕುವುದಕ್ಕೆ ಮುಂಚೆ, ಹೋಗುವುದಕ್ಕೆ ಮುಂಚೆ, ನಿರ್ಣಯ ಮಾಡುವುದಕ್ಕೆ ಮುಂಚೆ, ಕೈ ಹಚ್ಚುವುದಕ್ಕೆ ಮುಂಚೆ, ಅಪ್ಪ ನಾನು ಇದನ್ನ ಮಾಡಬೇಕಂದಿನಿ, ನಿನಗೆ ಇದು ಇಷ್ಟವಾ? ಇದು ನಿನಗೆ ಸಂತೋಷ ಕೊಡ್ತದ? ಇದು ನಿನ್ನ ಮನಸ್ಸಿಗೆ ಸಂತೋಷ ಕೊಡ್ತದ? ಹಾಗಾದ್ರೆ ನಾನು ಏನ್ ಮಾಡಬೇಕು? ನಾನು ಮಾಡಬೇಕು ಒಂದು ಚರಣ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಆಮೆನ್. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ. ಯೇಸುವೇ ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿದಿ, ಪರಿಶುದ್ಧ ಆತ್ಮನಿಂದ ನನ್ನನ್ನು ತುಂಬಿಸಿರುವೆ, ನನ್ನ ಪಾಪಗಳ ಕ್ಷಮಿಸಿರುವೆ, ನನ್ನ ಪಾಪಗಳ ಕ್ಷಮಿಸಿರುವೆ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಏಸಯ್ಯ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಆಮೆನ್. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಆಮೆನ್. ಮಹಿಮೆ ಏಸಯ್ಯ,
ಹಾಡು ಮಾತ್ರ, ನಿನ್ನ ಪ್ರೀತಿಸಲು ಈ ಹೃದಯ. ಪ್ರೀತಿ ಯಾರ ಮೇಲೆ ಇದೆ ಗೊತ್ತಿಲ್ಲ, ಯಾರನ್ನ ಪ್ರೀತಿಸ್ತಾ ಅದು ಗೊತ್ತಿಲ್ಲ. ಅದರ ಹಾಡು ಯೇಸುವೇ. ಆದ್ರೆ ಯೇಸುನ ಪ್ರೀತಿಸಿದ್ರೆ ಲವ್ ಮಾಡಕ್ಕಾಗಲ್ಲ. ಯಾರಾದ್ರೂ ಇಲ್ಲಿ ಇದ್ದೀರಾ? ಅಲ್ಲೇ ಹೇಳ್ರಲ್ಲ, ಯೇಸುನ ಪ್ರೀತಿಸಿದ್ರೆ ಲವ್ ಮಾಡಕ್ಕೆ ಆಗೋದಿಲ್ಲ. ಯೇಸುನ ಪ್ರೀತಿಸಿದ್ರೆ ಮದುವೆ ಆಗಿದವನಿಗೆ ಒಂದು ನೆನಪು ಬರ್ತದೆ. ಪರಪುರುಷನ ಮೇಲೆ ಮನಸ್ಸಿಡದೆ, ಮೇಲಲ್ಲಿ ಕೀಳುಗಳಲ್ಲಿ, ದುಃಖದಲ್ಲಿ, ಸಂತೋಷದಲ್ಲಿ, ಎಲ್ಲ ದಿನಗಳಲ್ಲಿಯೂ ನಿನ್ನ ಸಂಗಡ ಮಟ್ಟಿಗೆ ಇರುವುದಿಗೆ ಒಪ್ಪಿಸಿಕೊಡ್ತೀನಿ, ನೆನಪು ಬಂದ್ಬಿಡ್ತದೆ. ಯೇಸುವನ್ನ ಪ್ರೀತಿಸಿದ್ರೆ ಪರಸ್ತ್ರೀಯ ಮೇಲೆ ಮನಸ್ಸಿಡದೆ, ಕೀಳುಗಳಲ್ಲಿಯೂ ಮೇಲುಗಳಲ್ಲಿಯೂ, ಸುಖದಲ್ಲಿಯೂ ದುಃಖದಲ್ಲಿಯೂ ಸಂತೋಷದಲ್ಲಿಯೂ ಎಲ್ಲ ಸಂದರ್ಭದಲ್ಲಿಯೂ ನಿನ್ನ ಒಬ್ಬಕ್ಕಿಯನೇ ಪ್ರೀತಿಸಿ ನಿನ್ನ ಸಂಗಡ ಮಾತ್ರ ಜೀವನ ಮಾಡುವುದಿಗೆ ಅನ್ನುವಂಥ ಬುದ್ಧಿ ಬಂದ್ಬಿಡ್ತದೆ. ಇಲ್ಲದಿದ್ರೆ ಏನವ ಕಟ್ಕೊ ಮಂದಿ ನೋಡಿ, ಅಪ್ಪ ಇದನ್ನ ಕಟ್ಟಿದಗೆ ಒಂದು ನಾಯನ್ನ, ಒಂದು ಕತ್ತೆಯನ್ನ, ಹಂಗ್ ಬರಂಗಿಲ್ಲ. ಏನ್ ಬರಂಗಿಲ್ಲ? ಯೇಸುವನ್ನ ಪ್ರೀತಿಸಿದ್ರೆ ಲವ್ ಮಾಡಕ್ಕಾಗಲ್ಲ. ಯವನಸ್ತಿ ಕಾಲದಲ್ಲಿ ಯೇಸುವನ್ನ ಪ್ರೀತಿಸಿದ್ರೆ ಕಟ್ಟಿದ ಹೆಂಡತಿಯನ್ನ ಬಿಟ್ಟು ಬೇರೆ ಯಾರನ್ನು ಮೋಹಿಸಿ ನೋಡಕ್ಕೆ ಆಗಲ್ಲ. ಹಾಗೆ ಈ ಕಡೆ ತಿರುಗಿಕೊಂಡು ಹೇಳ್ತೀನಿ, ಹಾಗೆಯೇ ಕಟ್ಟಿದ ಗಂಡನನ್ನು ಬಿಟ್ಟು ಬೇರೆ ಯಾರನ್ನು ಮೋಹಿಸಿ ನೋಡಕ್ಕೆ ಹೆಣ್ಮಕ್ಳು ಇವನು ಇಷ್ಟು ಕೆಟ್ಟ ಮನುಷ್ಯ ಇದಾನಂತ ಹೇಳ್ಬಿಡ್ಬಾರ್ದಲ್ಲ. ಆದ್ರೆ ಸತ್ಯ ಎಲ್ಲರಿಗೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ಕರ್ತನಾಮಕ್ಕೆ ಇಲ್ಲಿ ಮಹಿಮೆ ಉಂಟಾಗಲಿ. ವಾಕ್ಯ ಹೇಳುತ್ತದೆ, ಸಾರ್ ಡ್ರೆಸ್ ಹಾಕಿದ್ರೆ ಪಾಪಣ್ಣ, ಸಿನಿಮಾ ನೋಡಿದ್ರೆ ಪಾಪಣ್ಣ, ಟಿವಿ ನಾಟಕ ನೋಡಿದ್ರೆ ಪಾಪಣ್ಣ, ಇವ್ರು ಎಲ್ಲ ಮಾಡ್ಬಿಟ್ಟು ಇದು ಪಾಪಣ್ಣ ಅಡೇ. ಇವ್ರಿಗೆ ಏನು ಗೊತ್ತೇ ಇಲ್ಲ, ಬಾಯಿ ಒಳಗಡೆ ಬೆರಳು ಬಿಟ್ಟೆ ಕಚ್ಚಕ್ಕೆ ಗೊತ್ತಿಲ್ಲ. ಇದು ಪಾಪಣ್ಣ. ಯಾಕೆ ನೀನು ಗೊತ್ತಿಲ್ಲ ಇದು ಪಾಪ ಅಂತ? ವಾಕ್ಯ ಹೇಳುತ್ತದೆ, ಚೆನ್ನಾಗಿ ಗಮನಿಸೋಣ. ರೋಮರ್ ಪತ್ರಿಕೆ 8:28 ಹೇಳುತ್ತದೆ. ರೋಮರ್ ಪತ್ರಿಕೆ 8:28 ಹೇಳುತ್ತದೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಹಲ್ಲೆಲೂಯಾ. ಎಲ್ಲಾ ಕಾರ್ಯಗಳು ಅನುಕೂಲವಾಗಬೇಕಂದ್ರೆ ಇನ್ನೊಂದು ಕಾರ್ಯ ಬೇಕು. 1 ಕೊರಿಂಥಿಯ 10:23 ಹೇಳುತ್ತದೆ, ಎಲ್ಲ ಕಾರ್ಯವು ಮಾಡುವುದಿಗೆ ನನಗೆ ಅಧಿಕಾರ ಉಂಟು, ಆದರೆ ಎಲ್ಲವೂ ಪ್ರಯೋಜನಕರವಾದದ್ದು ಅಲ್ಲ. ಹಲ್ಲೆಲೂಯಾ. ನನಗೆ ಅಧಿಕಾರ ಇದೆ ಅಂತ ನಾನು ಹಲ್ಲೆಲೂಯಾ, ನನ್ನ ಕೈಯಲ್ಲಿ ಮೊಬೈಲ್ ಐತಿ, ನನ್ನ ಮೊಬೈಲು, ನಾನು ರೊಕ್ಕ ಕೊಟ್ಟು ತಗೊಂಡಿದ್ದು, ನಾನು ಏನ್ ಬೇಕಾದ್ರೂ ನೋಡ್ತೀನಿ, ಯಾರ್ಕೇನಾಯ್ತಿ ಅಂತಾನು ಹುಚ್ಚರು ಹೇಳ್ತಾರೆ. ಮೈ ಬಾಡಿ ಮೈ ವಿಷನ್. ಈ ಹಂದಿಯನ್ನ ಕೊಲ್ಲುವುದಿಗೆ ಅದಕ್ಕೆ 4 ಕಾಲಿದೆಯಾ, ಈಗ ಉಲ್ಟ ಹಾಕಿ ಕರ್ಕೊಂಡು ಹೋಗಿ ಕಡಿತಲ್ಲ, ಹಂಗ್ ಕಡಿಬೇಕು ಇವರನ್ನ. ಮೈ ಬಾಡಿ ಮೈ ವಿಷನ. ಆದ್ರೂ ನೋವು ಬಂದ್ರೆ ದೇವ್ರೇ ಎಲ್ಲಿದೆಯಾ ದೇವ್ರೇ? ಈಗ ಎಲ್ಲೇ ಮೈ ಬಾಡಿ ಮೈ ವಿಷನ, ಮೈ ಕ್ಯಾನ್ಸರ್ ನಾನು ಇಟ್ಕೊಳ್ತೀನಿ ನನ್ನ ಮೈಯಾಗ. ಯಾರ್ಗ್ ಬೇಕಾಯ್ತು ಹೇಳ್ಬೇಕಲ್ಲ. ಅಲ್ಲೇಲೂಯ. ನಿಮಗೆ ಹೇಳ್ತಾ ಇಲ್ಲ, ನಿಮಗೆ ಹೇಳ್ತಾ ಇಲ್ಲ. ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. ಗಮನಿಸಿ, ವಾಕ್ಯ ಇಲ್ಲಿ ಚೆನ್ನಾಗಿ ಹೇಳುತ್ತದೆ, ನನ್ನ ಜೀವಿತದಲ್ಲಿ ಯೇಸುವನ್ನ ನಾನು ಪ್ರೀತಿಸುವಾಗ ಕರೆಯಲ್ಪಟ್ಟವರು ಅನೇಕರು, ಆರಿಸಲ್ಪಟ್ಟವರು ಸ್ವಲ್ಪ. ಕರೆಯಲ್ಪಟ್ಟವರೇ. ಕರೆಯಲ್ಪಟ್ಟಾಗ ಮಾತ್ರ ಸಾಕಲ್ಲ, ಕರೆಯಲ್ಪಟ್ಟವರು ಆತ್ಮನನ್ನ ಪ್ರೀತಿಸುವುದಿಗೆ ತಿಳ್ಕೊಳ್ಳಬೇಕಾಗುತ್ತೆ. ಕರೆಯಲ್ಪಟ್ಟವರಿಗೆ ಎಲ್ಲರಿಗೂ ಆಶೀರ್ವಾದ ಇಲ್ಲ.
ಕರೆಯಲ್ಪಟ್ಟವರು ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು ಆತನ ಪ್ರೀತಿಸುವಾಗ ಆ ಪ್ರೀತಿಸುವ ಹಿತಕ್ಕೋಸ್ಕರ ದೇವರು ಎಲ್ಲವೂ ಅನುಕೂಲ ಮಾಡುತ್ತಾರೆ. ನಾನು ಹೇಗೆ ಪ್ರೀತಿಸಬೇಕು ಅಂತ ಕೇಳುವಾಗ ಎಲ್ಲ ಕಾರ್ಯಗಳು ಮಾಡುವುದಕ್ಕೆ ನನಗೆ ಅಧಿಕಾರ ಇದ್ರೂ ಎಲ್ಲವೂ ಭೋಜನವಾದದ ಅಲ್ಲ ಅಂತ ನಾನು ತಿಳ್ಕೋಬೇಕು. ಎರಡನೇದಾಗಿ ಹೇಳ್ತದೆ ಅಲ್ಲಿ, ನೀವು ನೋಡ್ರಿ, ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಅಧಿಕಾರ ಉಂಟು, ಆದರೆ ಎಲ್ಲವೂ ಜನರನ್ನು ಭಕ್ತಿಯಲ್ಲಿ ಬೆಳೆಸುವುದಿಲ್ಲ. ಎದರಲ್ಲಿ ಬೆಳೆಸುವುದಿಲ್ಲ? ಭಕ್ತಿಯಲ್ಲಿ. ಹಾಗಾದರೆ ಭಕ್ತಿಯಲ್ಲಿ ನಿನ್ನ ವಿಷಯದಲ್ಲಿ ಕೆಲವರು ಹೇಳ್ತಾರೆ, ಸಾರ್ ಟೆಸ್ಟಮನಿ, ಸಾಕ್ಷಿ, ಬಹಳ ಸಂತೋಷ, ನೋಡ್ರಿ ನಾನು ಏನಿಲ್ಲದೆ ಇದ್ದೆ, ದೇವರು ನನಗೆ ದೊಡ್ಡ ಮನೆಯನ್ನು ಕೊಟ್ಟರು, ಎಲ್ಲ ಚಪ್ಪಾಳೆ ತಟ್ಟಿ ಸ್ತೋತ್ರ ಸ್ತೋತ್ರ, ಕೈ ತಟ್ಟಿ. ನಾನು ಸೈಕಲಲ್ಲಿ ಹೋಗ್ತಾ ಇದ್ದೆ, ಈಗ ದೇವರು ನನಗೆ ಆಡಿ ಕಾರನ್ನು ಕೊಟ್ಬಿಟ್ರೆ ಕೈ ತಟ್ಟಿ. ಇದೆಲ್ಲ ಕೈತಟ್ಟು. ನಿನಗೆ ದೇವರು ಎಲ್ಲ ಮಾಡಿದ್ರು ಖರೆ, ಆದರೆ ದೇವರು ಕೊಟ್ಟಿದ್ದು ನಿನ್ನನ್ನು ಭಕ್ತಿಯಲ್ಲಿ ನಡೆಸುತ್ತಾ ಇದೆಯಾ? ದೇವರಿಂದ ನೀನು ಹೊಂದಿದಂತ ಆಶೀರ್ವಾದ ಪರ್ಫೆಕ್ಟ್ ಮಗನೇ ಮಗಳೇ, ಬಟ್ ದೇವರ ಆಶೀರ್ವಾದ ಹೀನನಾಗಿ ಮಾಡಿತ್ತು ಅಥವಾ ಭಕ್ತಿಯಲ್ಲಿ ನಿನ್ನನ್ನು ಬೆಳೆಸಿತ್ತು? ಮುಖ್ಯ. ನೀ ಕಾರ್ ತಗೋ, 1 ತಾಸು ಪ್ರೇಯರ್ ಮಾಡಿದವನು ಈಗ 2 ತಾಸು ಪ್ರಾರ್ಥನೆ ಮಾಡಿದ್ಯಾ, ನಿನ್ ಕಾರು ದೇವರಿಂದ ಆಶೀರ್ವದಿಸಲ್ಪಟ್ಟಿದ್ದು. ಅಲ್ಲೇಲೂಯ. ನೀನ್ ಮನೆ ತಗೋ, ಒಂದು ದೇವರನ್ನ ಮುಂಚಾನೆಯಲ್ಲಿ ಆರಾಧಿಸುವವನು ಇವತ್ತು ದಿನವೆಲ್ಲ ಸಮಯ ಸಿಕ್ಕುವಾಗಲೆಲ್ಲ ದೇವರನ್ನ ಆರಾಧಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದೀಯಾ. ನೀನ್ ಮನೆ ತಗೋ. ಅಲ್ಲೇಲೂಯ. ನಿನಗೆ ಒಳ್ಳೆ ಕೆಲಸ ಸಿಕ್ಕಿದೆಯಾ, ಒಳ್ಳೆ ಅಧಿಕಾರ ಸಿಕ್ಕಿದೆಯಾ, ಇವತ್ತು ನಿನ್ನ ಬಿಸ್ನೆಸ್ ಅಲ್ಲಿ ಒಳ್ಳೆ ವರಮಾನ ಬರ್ತಾ ಇದೆಯಾ, ಆವಾಗ ನಿನ್ನ ಭಕ್ತಿ ಹೆಚ್ಚಾಗಿದೆಯಾ? ಎಲ್ಲವೂ ಮಾಡುವುದಕ್ಕೆ ನನಗೆ ಅಧಿಕಾರ ಉಂಟು ಸಾರ್, ಆದರೆ ಎಲ್ಲವೂ ಪ್ರಯೋಜನಕರವಾದದಲ್ಲ. ಎಲ್ಲವೂ ನನ್ನನ್ನು ಭಕ್ತಿಯಲ್ಲಿ ಯಾವುದು ನಿನ್ನನ್ನು ಸೇರಿಸ್ತಾ ಇಲ್ಲವೋ, ನಿನ್ನ ಕಾರಾಗಿರಲಿ, ನಿನ್ನ ಆಶೀರ್ವಾದವಾಗಿರಲಿ, ನಿನ್ನ ಸಂಪತ್ತಾಗಿರಲಿ, ನಿನ್ನ ಸ್ನೇಹವಾಗಿರಲಿ, ನಿನ್ನ ಒಡನಾಟವಾಗಿರಲಿ, ಯಾವುದು ನಿನ್ನಲ್ಲಿ ಭಕ್ತಿಯಲ್ಲಿ ಅಭಿವೃದ್ಧಿ ಮಾಡುತ್ತಾ ಇಲ್ಲವೋ ಅದೆಲ್ಲ ಸೈತಾನಿಂದ ಬಂದದು. ನಿನ್ನನ್ನು ಯಾವುದು ಭಕ್ತಿಯಲ್ಲಿ ವೃದ್ಧಿ ಮಾಡುತ್ತಾ ಇದೋ ಅದು ಎಲ್ಲ ದೇವರಿಂದ ಬಂದಿದೆ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ ಪಡಿಸಿ. ಕರ್ತನು ಕೊಡುವುದೆಲ್ಲ ನಿನ್ನ ಭಕ್ತಿಯಲ್ಲಿ ನಿನ್ನನ್ನು ಅಭಿವೃದ್ಧಿ ಮಾಡುವಂತೆ ಮಾಡುತ್ತದೆ. ಅದಕ್ಕೆ ಅವನು ಹೇಳ್ತಾನೆ, 1 ಕೊರಿಂಥಿಯ 10:31 ಓದು ಮಗನೇ. 1 ಕೊರಿಂಥಿಯ 10:31 ಓದು. ಹೀಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನೇ ಮಾಡಿದರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿ. ಗಮನಿಸು. ನೀ ಏನ್ ಮಾಡಿ ಡ್ರೆಸ್ ಹಾಕಿದ್ರೆ ಅದಕ್ಕೆ ದೇವರ ಘನತೆ ಉಂಟಾಗ್ತಾ ಇದೆಯಾ? ಹಲ್ಲೆಲೂಯಾ. ನೀ ಇಂಜಿನಿಯರ್ ಓದು, ಡಾಕ್ಟರ್ ಓದು, ಕಲೆಕ್ಟರ್ ಓದು, ನಿನ್ನ ಸ್ಟಡಿ, ನಿನ್ನ ಉದ್ಯೋಗ ದೇವರಿಗೆ ಘನಪಡಿಸ್ತಾ ಇದೆಯಾ? ಹಲ್ಲೆಲೂಯಾ. ಅಥವಾ ನಿನ್ನನ್ನು ಮಾತ್ರ ಹೆಚ್ಚಿಸಿಕೊಳ್ಳುವಂತೆ ಮಾಡ್ತಾ ಇದೆಯಾ? ಸೊ ಪೌಲ ಅಪೊಸ್ತಲನಿಗೆ ಕೊಡಲ್ಪಟ್ಟಿರುವಂತ ಮುಳ್ಳು ಸೈತಾನ ಪೀಡೆಯಾಗಿದ್ರು ಒಳ್ಳೆ ಪೀಡೆ, ಅದು ಅವನನ್ನು ಹೆಚ್ಚಿಸಿಕೊಳ್ಳದ ಹಾಗೆ ಕೃಪೆಯಲ್ಲಿ ಅದು ಕಾಪಾಡಿಕೊಂಡಿತ್ತು. ಹಲ್ಲೆಲೂಯಾ. ಇವತ್ತು ನಿಮಗೆ ಒಂದು ಪ್ರವಾದನೆ ಹೇಳ್ತಾ ಇದ್ದೀನಿ, ಅನೇಕರ ಆಶೀರ್ವಾದ ನೋಡಿ ನೀವು ಕೊರಗಕ್ಕೆ ಹೋಗ್ಬೇಡ್ರಿ. ಆ ಆಶೀರ್ವಾದ ಅವರಿಗೆ ನಾಶನಕ್ಕೆ ಅದು ಬಂದಿದೆ. ನಿನ್ನ ಕಷ್ಟಗಳನ್ನ ನೋಡಿ ನೀನು ಕೊರಗಕ್ಕೆ ಹೋಗ್ಬೇಡ್ರಿ. ನಿನ್ನ ಕಷ್ಟವು ದೇವರ ಬಲವನ್ನ ನಿನ್ನಲ್ಲಿ ಪರಿಪೂರ್ಣ ಸಾಧಕವಾಗಿ ಮಾಡುವುದಕ್ಕಾಗಿ ನಿನ್ನಲ್ಲಿ ಕಷ್ಟಗಳು ಬಂದಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಾಕ್ಯ ಮೊದಲನೇ ವಿಷಯ, ಕೃಪೆ ನಮ್ಮಲ್ಲಿ ಬಂದಾಗ ಅದು ಮಾಡತಕ್ಕಂಥ ಮೊದಲನೇ ಗುರುತು ಏನಂದ್ರೆ, ನಾನು ದೇವರಿಗೆ ಇಷ್ಟವಾಗಿ ಆತನ ಮನಸ್ಸಿಗೆ ಸಂತೋಷ ಪಡಿಸುವಂತ ಕಾರ್ಯಗಳನ್ನ ಮಾಡುವುದಲ್ಲಿಯೇ ನನ್ನ ಜೀವನ ಸಾಗುತ್ತಾ ಇರ್ತದೆ. ಹಲ್ಲೆಲೂಯಾ. ಫಸ್ಟ್ ಗುರುತು ಇಲ್ಲಿ ನಾವು ನೋಡಲಿಕ್ಕಿದ್ದೇವೆ,
ಸತ್ಯ ವೇದದಲ್ಲಿ ದೇವರನ್ನ ಸಂತೋಷಪಡಿಸಿದಂತ ಅನೇಕ ಪರಿಶುದ್ಧವಂತರು ಆಶೀರ್ವಾದ ಅವರ ಜೀವಿತದಲ್ಲಿ ತಪ್ಪಲಿಲ್ಲ. ಹೌದಾ ಅಲ್ವಾ? ಎಲ್ಲರನ್ನು ನಾವು ಹೇಳಬೇಕಾ? ಬೇಡ. ಸುಮಾರು ಪರಿಶುದ್ಧವಂತರನ್ನ ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ. ಯಾರೆಲ್ಲ ದೇವರಿಗೆ ಸಂತೋಷ ಪಡಿಸಿದ್ರು ಅವರ ಜೀವಿತದಲ್ಲಿ ಆಶೀರ್ವಾದ ಮೇಲೆ ಆಶೀರ್ವಾದ. ಅದೇ ಸತ್ಯವೇದದಲ್ಲಿ ಯಾರೆಲ್ಲ ದೇವರಿಗೆ ದುಃಖ ಪಡಿಸಿದ್ರೋ ಅವರ ಜೀವನದಲ್ಲಿ ಏನಾಯ್ತಿ? ನಾಶನ ಖಂಡಿತ ಐತಿ. ಅದು ಪಟ್ಟಣವಾಗಿದ್ರು ಕೂಡ ದೇವರು ಬಿಟ್ಟಿಲ್ಲ. ಅದು ದೊಡ್ಡ ಪಟ್ಟಣವಾಗಿದ್ರು ಕೂಡ ಆ ಪಟ್ಟಣದಲ್ಲಿ ಒಂದು ಕೂಡ ಉಳಿಯದ ಹಾಗೆ ದೇವರಲ್ಲಿ ಅಲಿಸಿದಂತ ಕಾರ್ಯಗಳು ದೃಷ್ಟಾಂತವಾಗಿ ಸಾಕ್ಷಿಯಾಗಿ ಇವತ್ತು ನಮಗೆ ಇದೆ. ಮೊದಲನೇ ಕೃಪೆ, ದೇವರಿಗೆ ಇಷ್ಟವಾದ, ದೇವರು ಸಂತೋಷ ಪಡುವಂತ ಮನುಷ್ಯನಾಗಿ ಕೃಪೆ ನಮ್ಮನ್ನ ಮಾಡಿಸುತ್ತದೆ. ಎರಡನೇದಾಗಿ ಅದೇ ಆದಿಕಾಂಡ 6ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ 14ನೇ ವಾಕ್ಯವನ್ನ ಗಮನಿಸೋಣ. ಹೋದ್ರಿ 13-14. ಆಗ ದೇವರು ನೋಹನಿಗೆ ಎಲ್ಲಾ ದೇಹಗಳಿಗೂ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಎಲ್ಲ ಮನುಷ್ಯನಿಗಳಿಗೂ, ಎಲ್ಲ ದೇಹಿಗಳಿಗೂ, ಎಲ್ಲ ಮಾಂಸಕ್ಕೂ ಅಂತ್ಯವನ್ನ ನಾನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿದೆ. ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿಬಿಡುತ್ತೇನೆ. ನಾನು ಅವರನ್ನ ಅವರ ಭೂಮಿಯ ಮೇಲಿರುವಂತ ಎಲ್ಲವನ್ನು ಕೂಡ ಅಳಿಸಿಬಿಡುತ್ತೇನೆ. ನೀನು ತುರಾಯಿ ಮರದಿಂದ ನಾವೆಯನ್ನು ನೀನಾದರೂ ನೋಗನೆ ದುರಾಯಿ ಮರದಿಂದ ನಾವಿಯನ್ನ ಮಾಡಿಕೋ. ಅದರಲ್ಲಿ ತುಂಬಾ ಕೋಣೆಗಳಿರಬೇಕು. ಒಳಕ್ಕೂ ಹೊರಕ್ಕೂ ರಾಳವನ್ನು ಹಚ್ಚು. ರೈಟ್, ಓಕೆ. ಈಗ ಸ್ವಲ್ಪ ಗಮನಿಸುವಾಗ ನಮಗೆ ಗೊತ್ತಾಗ್ತದೆ, ಭೂಮಿಯನ್ನ ಅಳಿಸುವುದು ಯಾರ ತಿಟ್ಟವು, ಯಾರ ಆಲೋಚನೆ? ದೇವರ ತಿಟ್ಟ, ಹೌದಲ್ಲ? ಈಗ ದೇವರ ತಿಟ್ಟವು ಈ ಭೂಮಿಯಲ್ಲಿ ಎಲ್ಲೋ ಒಂದು ಕಾರ್ಯ ನಡೆಯಲಿಕ್ಕಿದೆ, ಅವನ ಜೀವಿತದಲ್ಲಿ ಅಲ್ಲ. ಈಗ ನನ್ನ ಜೀವಿತದಲ್ಲಿ ನನ್ನ ಹೆಂಡತಿ ಬಗ್ಗೆ, ನನ್ನ ಗಂಡನ ಬಗ್ಗೆ, ನನ್ನ ಹೆಂಡತಿ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ. ಸೊ ಕೆಲವರ ಜೀವಿತದಲ್ಲಿ ಅವರ ಹೆಂಡತಿ ಬಗ್ಗೆ, ಅವರ ಗಂಡನ ಬಗ್ಗೆ, ಅವರ ಮಕ್ಕಳ ಬಗ್ಗೆ ಹೇಳುವುದು ಓಕೆ. ಆದ್ರೆ ದೇವರು ಭೂಮಿಯ ಮೇಲೆ ಒಂದು ತಿಟ್ಟವನ್ನ ಇಡ್ತಾ ಇದ್ದಾರೆ. ಆ ತಿಟ್ಟವನ್ನ ನೋಗನಿಗೆ ಹೇಳುತ್ತಾ ಇದ್ದಾರೆ. ಎರಡನೇ ವಿಷಯ, ಕೃಪೆ ಏನ್ ಮಾಡುತ್ತದೆ? ದೇವರ ತಿಟ್ಟವನ್ನ ನಿನಗೆ ತಿಳಿಸುವಂತೆ ಮಾಡುತ್ತದೆ. ಯಾವ ತಿಟ್ಟ? ದೇವರ ತಿಟ್ಟ. ಎಲ್ಲೋ ಅಮೆರಿಕಾದಲ್ಲಿ ದೇವರ ತಿಟ್ಟ, ಆಫ್ರಿಕಾದಲ್ಲಿ ದೇವರ ತಿಟ್ಟ, ಭಾರತ ದೇಶದಲ್ಲಿ ಎಲ್ಲೋ ನಾರ್ತ್ ಇಂಡಿಯಾ, ನಾವು ಇರುವುದು ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾದಲ್ಲಿ ನಡೆಯುವಂತ ವಿಷಯದಲ್ಲಿ ದೇವರ ತಿಟ್ಟ. ನಿನ್ನ ಪಕ್ಕದಲ್ಲಿ ಇರುವಂತ ಅನ್ಯನ ಮನೆಯಲ್ಲಿ ನಡೀಲಿಕ್ಕಿರುವಂತ ಕಾರ್ಯ ಕುರಿತಾಗಿ ದೇವರ ತಿಟ್ಟ. ಲೋಕಕ್ಕೆ ಯಾವಾಗ ನಾಶನ, ಎಂತೆಂಥ ದೇಶಕ್ಕೆ ಎಂತೆಂಥ ನಾಶನ ಎಂಬುದಾಗಿ ದೇವರ ತಿಟ್ಟವನ್ನ ಯಾರಕ್ಕೆ ದೇವರು ಹೇಳ್ತಾ ಇದಾರ? ಕೃಪೆ ನನ್ನನ್ನು ನಡೆಸುವುದಾದ್ರೆ ಕೃಪೆಯ ಎರಡನೇ ಗುರುತು ಏನು ಗೊತ್ತಾ? ದೇವರ ತಿಟ್ಟವನ್ನ ನಮಗೆ ತಿಳಿಯಪಡಿಸುವಂತೆ ಮಾಡುವಂಥದ್ದು ಕೃಪೆಯ ಗುರುತಾಗಿದೆ. ಹಲ್ಲೆಲೂಯಾ. ನೀವು ಆದಿಕಾಂಡ ಬಹಳ ರಸನೆಯಾಗಿ ಇಂಟ್ರೆಸ್ಟ್ ಆಗಿದೆ. ಆದಿಕಾಂಡ 18ನೇ ಅಧ್ಯಾಯ 17ನೇ ವಾಕ್ಯ ನೀವು ಓದಿ ನೋಡುವಾಗ ದೇವರಲ್ಲಿ ಹೇಳ್ತಾ ಇದ್ದಾರೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆ ಮಾಡುವುದು ಸರಿಯೋ? ಕೇಳ್ರೆ ಅಬ್ರಹಾಮ್ಗಳ, ನಾನು ಮಾಡಬೇಕೆಂದಿರುವಂತ ಕಾರ್ಯವನ್ನ ಅಬ್ರಹಾಮಕ್ಕೆ ಹೇಳದೆ ಮಾಡುವುದು ಸರಿಯೋ? ದೇವರಂತಾರ, ನನ್ನನ್ನು ಸಂತೋಷಪಡಿಸಿದಂತ ಮಗನಿಗೆ, ನನ್ನನ್ನು ಸಂತೋಷಪಡಿಸಿದಂತ ಮಗಳಿಗೆ ಮರೆ ಮಾಡಿ ಈ ಭೂಮಿಯಲ್ಲಿ ಅವನಿಗೂ ಗೊತ್ತಿಲ್ಲದೆ ಒಂದನ್ನ ನಾನು ಮಾಡುವುದು ಸರಿಯೋ? ನೀ ಆಮೋಸ ಪ್ರವಾದನ ಪುಸ್ತಕ 3ನೇ ಅಧ್ಯಾಯ 7ನೇ ವಾಕ್ಯ ಗಮನಿಸೋಣ. ಆಮೋಸ 3ನೇ ಅಧ್ಯಾಯ 7ನೇ ವಾಕ್ಯ. ನಿಶ್ಚಯವಾಗಿ ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ಮರ್ಮವನ್ನು ತಿಳಿಸದೆ ಕರ್ತನಾದ ದೇವರು ಏನನ್ನು ಮಾಡುವುದಿಲ್ಲ. ನಿಶ್ಚಯವಾಗಿ
ನಿಶ್ಚಯವಾಗಿ ಮಗನೇ ಮಗಳೇ, ಕೃಪೆಯೊಂದಿಗೆ ಬೆರೆಯುವಾಗ, ಕೃಪೆಯಲ್ಲಿ ದಿನವೂ ನಡೆಯುವಾಗ, ಕೃಪೆಯಾಗಿರುವಂಥ ಯೇಸು ಕ್ರಿಸ್ತನನ್ನ ಮುಂಚಾನೆಯೇ ಹುಡುಕುವಾಗ, ಆ ಕೃಪೆಯ ಅನ್ಯೋನ್ಯತೆಯಲ್ಲಿ ಇರುವಾಗ, ಆ ಕೃಪೆಯ ಐಕ್ಯದಲ್ಲಿ ಇರುವಾಗ ಪರಲೋಕದಲ್ಲಿ ಒಂದು ಪ್ಲಾನ್ ರೆಡಿ ಆಗುತ್ತೆ. ದೇವರು ಹೇಳ್ತಾ ಇದ್ದಾರೆ, ನನ್ನ ಸೇವಕನಿಗೆ, ನನ್ನ ಸೇವಕಿಯಕ್ಕೆ ಈ ಮರ್ಮವನ್ನ ತಿಳಿಸದೆ ನಾನು ಮಾಡುವೇನಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವು ಹೇಳಬೇಕು, ನಾವು ಎದರಲ್ಲಿ ನಡೀತಾ ಇದ್ದೇವೆ? ನಾವು ಕೃಪೆಯಲ್ಲಿ ನಡೀತಾ ಇದ್ದೇವಾ? ನಡೆಯದಿದ್ದರೆ ಒಂದು ಶುಭ ಸಂದೇಶ, ಕೃಪೆ ನಿಮ್ಮನ್ನ ಕರೆಯುತ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇ ಒಂದು ಚರಣ ಆಡುಬಿಡೋಣ. ನಿನ್ನ ಕೃಪೆ ಇಲ್ಲದೆ ನಾನೆಂದು ಬಾಳಲಾರೆನು. ನಿನ್ನ ಕೃಪೆಯಿಲ್ಲದೆ ನಾನೆಂದು ಬಾಳಲಾರೆನು. ನಿನ್ನ ಕೃಪೆಯಿಲ್ಲದೆ ನಾನೆಂದು ಬದುಕಲಾರೆನು. ಬಾಯಿಗಳ ತೆರೆದು, ಕೃಪೆಯಿಲ್ಲದೆ ನಾನೆಂದು ಬಾಳಲಾರೆನು. ನಿನ್ನ ಕೃಪೆಯಿಲ್ಲದೆ ನಾನೆಂದು ಬದುಕಲಾರೆನು. ನಾ ನಡೆಯುವುದೇ ನಿನ್ನ ಕೃಪೆಯಿಂದಲೇ, ನಾನಿಂದಿರುವುದೇ ನಿನ್ನ ಕೃಪೆಯಿಂದಲೇ, ನಾ ಜೀವಿಸುವುದೇ ನಿನ್ನ ಕೃಪೆಯಿಂದಲೇ, ನನಗಿರುವುದು ಎಲ್ಲ ನಿನ್ನ ಕೃಪೆಯಿಂದಲೇ. ಕೃಪೆಯೇ 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 ಎಲ್ಲ ಕೃಪೆಯೇ, ಕೃಪೆಯೇ 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 ಎಲ್ಲ ಕೃಪೆಯೇ. ನಿನ್ನಯ ಕೃಪೆ, ನಿನ್ನಯ ಕೃಪೆ ನನ್ನ ಮೇಲಿರಲು, ನಾ ನಡೆದರು ಓಡಿದರು ಬಲವೆನೆಂದು. ನಿನ್ನಯ ಕೃಪೆ ನನ್ನ ಮೇಲಿರಲು, ನಾ ನಡೆದರು ಓಡಿದರು ಬಲನೆಂದು. ಪ್ರತಿದಿನವೂ ಉದಯದಲ್ಲಿ ನಿನ್ನ ಕೃಪೆಯು ಹೊಸದಾಗಿ ನನ್ನ ಮೇಲೆ ಸುರಿಸುವೆ ನೀ. ಹೇಳಿ, ಪ್ರತಿದಿನವೂ ಉದಯದಲ್ಲಿ ನಿನ್ನ ಕೃಪೆಯು ಹೊಸದಾಗಿ ನನ್ನ ಮೇಲೆ ಸುರಿಸುವೆ ನೀ, ಹೊಸದಾಗಿ ನನ್ನ ಮೇಲೆ ಸುರಿಸುವೆ ನೀ. ರಾಜಾ, ಹೊಸದಾಗಿ ನನ್ನ ಮೇಲೆ ಸುರಿಸುವೆ ನೀ. ಹಲ್ಲೆಲೂಯಾ. ಹಾಡು ಏನು ಹೇಳ್ತದೆ? ಪ್ರತಿದಿನ ಪ್ರತಿದಿನ. ಇವತ್ತು ಒಂದೇ ದಿವಸ ಮಾತ್ರ ರೀ ನಾನು ಪ್ರಾರ್ಥನೆ ಮಾಡಿಲ್ರಿ. ಇವತ್ತು ಒಂದೇ ದಿವಸ ಮಾತ್ರ ನಾನು ಚರ್ಚಿಗೆ ಬಂದಿಲ್ರಿ. ಈ ವಾರನೇ ಬಂದಿಲ್ರಿ. ಸ್ವಲ್ಪ ನಮ್ಮ ಸಂಬಂಧಿಗರು ಮದುವೆ ಇತ್ರಿ. ಅಲ್ಲಿ ಹೋಗಿ ಏನ್ ತಿಂದ್ರಿ? ಏನ್ರಿ? ಕಡಕ್ ರೊಟ್ಟಿ, ಬದನೆಕಾಯಿ ಪಲ್ಯ. ಇಲ್ಲಿ ನಿನ್ ಜೀವನಕ್ಕೆ ಬೇಕಾಗಿರುವಂತ ಬಂಗಾರ ದೇವರು ಇಟ್ಟಿದ್ರಲ್ರಿ. ನಿನಗೆ ಜೀವನಕ್ಕೆ ಬೇಕಾಗಿರುವಂತ ಮಹಿಮೆಗಳನ್ನ, ಘನತೆಗಳನ್ನ ಇಲ್ಲಿ ಇಟ್ಟಿದ್ರಲ್ರಿ. ಇದನ್ನ ಬಿಟ್ಬಿಟ್ಟು ಈ ಕಡಕ ರೊಟ್ಟಿ ಬದನೆಕಾಯಿ ತಿನ್ನಕ್ ಹೋಗಿದ್ದೀರಿ ರೀ. ಕೃಪೆ, ನೆನ್ನೆ ಕೃಪೆಯನ್ನ ಇಟ್ಕೊಂಡು ಇವತ್ತು ನೀನು ನಡೆಯಕ್ಕೆ ಆಗುವುದಿಲ್ರಿ. ನೆನ್ನೆ ಕೃಪೆಯನ್ನ ಇಟ್ಕೊಂಡು ಇವತ್ತು ಒಂದು ಅಮ್ಮ ಹೇಳ್ತಾಳೆ, ಅವರ ಗಂಡ ಹೇಳ್ತಾನೆ, ಇವತ್ತು ಸಂಡೇ ಸರ್ವಿಸ್ ಮುಗಿಸ್ಕೊಂಡು ನಾವು ಮದುವೆಗೆ ಹೋಗೋಣ. ಸುಮ್ಮನೆ ಇರ್ರಿ, ಚರ್ಚ್ ಎಲ್ಲಿ ಹೋಗುತ್ತದ್ರಿ? ಚರ್ಚ್ ಅಲ್ಲೇ ಇರ್ತದೆ. ಮದುವೆ ಇವತ್ತು ಹೋಗದಿದ್ರೆ ಮತ್ತೆ ನಾಳೆ ಹೋಗಕ್ಕಾಗತ್ತಾ? ಸೊ ಜೀವನ ಏನಾಯ್ತಂತ ನಾನು ಹೇಳುವುದಕ್ಕೆ ಬಹಳ ಕಷ್ಟದಿಂದ ಹೇಳ್ತೀನಿ. ಚರ್ಚಿಗಿಂದ ಮದುವೆ ಓಡಿದಳು. ಇವತ್ತು ಇದ್ದಂತ ಸ್ಥಳವನ್ನ ಖಾಲಿ ಮಾಡಿ ಓಡಿದ.
ಇರಕ್ಕಾಗಲಿಲ್ಲ. ಇರಕ್ಕೆ ಕೃಪೆ ನೋಡಿ, ನೋಗನನ್ನ ದೇವರ ತಿಟ್ಟವನ್ನ ತಿಳಿಸಿದ ಮಾತ್ರ ಅಲ್ಲ, ಅಲ್ಲಿ ದೇವರು ಹೇಳ್ತಾರೆ 13ನೇ ವಾಕ್ಯ ಓದು ಮಗನೇ, ತಿರ್ಗಾ ಓದೋದನ್ನ 13ನೇ ವಾಕ್ಯ. ಆದಿಕಾಂಡ 6:13. ಆಗ ದೇವರು ನೋಹನಿಗೆ, ಎಲ್ಲಾ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿಯದೆ ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿಬಿಡುತ್ತೇನೆ. ನೀನು ತುರಾಯಿ ಮರದಿಂದ ನಾವೆಯನ್ನ ಮಾಡಿಕೋ. ಸೊ ತಿಟ್ಟವನ್ನ ಹೇಳಿದ ಮಾತ್ರ ಅಲ್ಲ, ತಿಟ್ಟದಲ್ಲಿ ಸೇರಿಸುತ್ತಾರೆ. ಪ್ಲಾನ್ ಅಲ್ಲ ಹೇಳಿದ ಮಾತ್ರ ಅಲ್ಲ, ದೇವರ ಪ್ಲಾನ್ ಅಲ್ಲಿ ನೋಗನನ್ನ ಪಾರ್ಟ್ನರ್ನಾಗಿ ಸೇರಿಸ್ತಾರೆ. ಕೃಪೆ ಬರೀ ನಿನಗೆ ನ್ಯೂಸ್ ಹೇಳುವುದು ಮಾತ್ರ ಅಲ್ಲ, ಕೃಪೆ ದೇವರ ಪ್ಲಾನ್ ಅಲ್ಲಿ ನಿನ್ನನ್ನು ಸೇರಿಸ್ತದೆ. ಎಲ್ಲರನ್ನು ಸೇರಿಸೋದಿಲ್ಲ, ಎಲ್ಲರನ್ನ ಸೇರಿಸಬೇಕಾದ ಅವಶ್ಯವೂ ಇಲ್ಲ. ಇಲ್ಲಿ ಈ ಚರ್ಚಿಗೆ ಸಾವಿರಾರು ಮಂದಿ ಬಂದಿದ್ರು, ಸಾವಿರಾರು ಮಂದಿ ಹೋದರು. ಉಳಿದಿರುವುದು ಇಷ್ಟೇ ಉಳಿದಿದೆ. ಕಾರಣ ಏನಂತ ನೀವು ಕೇಳುವುದಾದ್ರೆ, ಅದಕ್ಕೆ ದೇವರ ಪ್ಲಾನ್ ಗೊತ್ತಿಲ್ಲ, ದೇವರ ಪ್ಲಾನ್ ಅಲ್ಲಿ ಅದು ಭಾಗಿನೂ ಆಗಲಿಲ್ಲ. ಸತ್ಯವೇದ ಹೇಳ್ತದೆ, ನೀನು ನನ್ನ ಸಂಗಡ, ದೇವರು ಹೇಳ್ತಾ ಇದ್ದಾರೆ, ಭಾಗಿಯಾಗಿದೆ. ನನ್ನ ಪ್ಲಾನ್ಗೆ ನೀನು ಪಾರ್ಟ್ನರ್ ಆಗಿದೆ. ಹಲ್ಲೆಲೂಯಾ. ನೀನು ದೇವರ ತಿಟ್ಟಕ್ಕೆ, ದೇವರ ಆಶೀರ್ವಾದಕ್ಕೆ ನೀನು ಪಾಲುಕಾರನಾಗಿದೆ. ದೇವರು ನೋಗನಿಗೆ ತಿಟ್ಟವನ್ನ ತಿಳಿಸುವುದು ಮಾತ್ರ ಅಲ್ಲ, ಆ ತಿಟ್ಟದಲ್ಲಿ ನೋಗನನ್ನ ದೇವರು ಸೇರಿಸ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ಸೇರಿಸಿದಂತ ತಿಟ್ಟದಲ್ಲಿ ಯಾರು ನೆಲೆಗೊಳ್ಳುತ್ತಾರೆ, ಸೊ ಯಾರನ್ನೇ ಕೃಪೆ ಮಾಡುವಂತ ಯಾರನ್ನೇ ಗುರುತು ದೇವ ತಿಟ್ಟವನ್ನ ನಿನಗೆ ತಿಳಿಸುತ್ತದೆ. ದೇವರ ತಿಟ್ಟದಲ್ಲಿ ನಿಮ್ಮನ್ನ ಸೇರಿಸುತ್ತದೆ. ಸೊ ದೇವರ ತಿಟ್ಟದಲ್ಲಿ ಸೇರಿಸುವುದಿಗೆ ಕೃಪೆ ಮಾಡುವಂತ 3ನೇ ಗುರುತು ಗಮನಿಸೋಣ. ಆದಿಕಾಂಡ 6:22 ಓದ್ರಿ. 6:22. ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ಆಮೇಲೆ ದೇವರ ತಿಟ್ಟದಲ್ಲಿ ಸೇರಿಸುವುದು ವಿಧೇಯತೆ. ದೇವರ ತಿಟ್ಟದಲ್ಲಿ ಸೇರಿಸುವುದು ಯಾವುದು? ವಿಧೇಯತೆ. ಅಪ್ಪ ಹೇಳಿದ ಕೂಡಲೇ ನೋಗನು ದೇವರು ಹೇಳಿದಂತೆಯೇ ಮಾಡಿದನು. ಸ್ವಲ್ಪ ವಾಕ್ಯ ಸ್ವಲ್ಪ ಚೆನ್ನಾಗಿ ಗಮನಿಸಿರಿ, ಅಲ್ಲಿ ನಾನು ನಿಮಗೆ ಹೇಳಿಕೊಡಲಿಕ್ಕೆ ಬಯಸುತ್ತೇನೆ. ಸೊ ದೇವರ ತಿಟ್ಟದಲ್ಲಿ ಸೇರಿಸಲ್ಪಟ್ಟವನಿಗೆ ಪದೇ ಪದೇ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಒಬ್ಬ ವ್ಯಕ್ತಿಗೆ ಇದು ದೇವರ ತಿಟ್ಟ, ದೇವರ ಕಾರ್ಯ, ಇದನ್ನ ಮಾಡಂತ 1 ಸತಿ 2 ಸತಿ ಹೇಳಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಅವನು ಮಾಡ್ತಾನೆ. ಅದರ 100 ಸತಿ ಹೇಳಿದ್ರು ಕೂಡ ಒಬ್ಬನು ಮಾಡ್ತಾ ಇಲ್ಲ ಅಂದ್ರೆ ಅವನಿಗೂ ದೇವರ ತಿಟ್ಟಕ್ಕೂ ಸಂಬಂಧ ಇಲ್ಲ. ನಂಬ್ತಾ ಇದ್ದೀರಾ? ನೀವು ನಂಬಿದ್ರೆ ಕರಗಳ ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿ. ಕೃಪೆಯಲ್ಲಿ ನೀವು ನಾನು ನಡೆಯುವುದಾದರೆ ದೇವರ ತಿಟ್ಟವನ್ನ ತಿಳ್ಕೊಳ್ಳುವುದು ಮಾತ್ರ ಅಲ್ಲ, ದೇವರ ತಿಟ್ಟಕ್ಕೆ ನಾವು ವಿಧೇಯರಾಗುತ್ತೇವೆ. ಹಲ್ಲೆಲೂಯಾ. ಇಲ್ಲಿ ಗಮನಿಸೋಣ, ಅಂದ ವಿಧೇಯತೆ ವಿಷಯದಲ್ಲಿ ಸ್ವಲ್ಪ ವಿವರಣೆಯನ್ನ ಹೇಳುವುದಕ್ಕೆ ಬಯಸುತ್ತೇನೆ. ವಿಮೋಚನ ಕಾಂಡ 35ನೇ ಅಧ್ಯಾಯ 30ನೇ ವಾಕ್ಯ ಓದು ಮಗನೇ. 30ನೇ ವಾಕ್ಯ ಓದು. ಮತ್ತು ಮೋಶೆಯು ಇಸ್ರಾಯೇಲರಿಗೆ ಹೀಗೆಂದನು, ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ ರತ್ನಗಳನ್ನು ಕೆತ್ತುವುದಕ್ಕೂ ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ ಬೇರೆ ಸಕಲ ವಿಧವಾದ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ಯೆಹೋವನು ಯಹೂದ ಕುಲದವರಾದ ಹೂರನ ಮೊಮ್ಮಗನು ಉರಿಯ ಮಗನು ಆಗಿರುವ ಬೆಚೇಲನೆಂಬವನು ಗೊತ್ತಾಗಿ ನೇಮಿಸಿ. ಬೆಚೇಲ್ ಎಂಬುದಾದ ಒಬ್ಬ ವ್ಯಕ್ತಿಯನ್ನ ದೇವರ ತಿಟ್ಟಕ್ಕೆ ಪ್ಲಾನ್ಗೆ ದೇವರ ಕೆಲಸಕ್ಕೆ ನೇಮಿಸ್ತಾರೆ. ಹೌದಾ?
ನೇಮಿಸಿದಾಗ 33ರಿಂದ 35 ತನಕ ಹೋದ್ರಿ. ಅವನಿಗೆ ದೇವಾತ್ಮನನ್ನು ಕೊಟ್ಟು, ಅವನಿಗೆ ನೋಡಿ ದಿವ್ಯಾತ್ಮನನ್ನು ಕೊಟ್ಟು, ನೀನು ದೇವರ ತಿಟ್ಟ ಬರುವಾಗ ನಿನ್ನ ಮಾಂಸದ ಉದ್ವೇಗದಿಂದ ನೀನು ಯಾವತ್ತೂ ದೇವರ ತಿಟ್ಟವನ್ನು ಮಾಡಕ್ಕಾಗಲ್ಲ. ಅಲೋ ಗೌಣಿಶ್ರೀ, ದೇವರ ತಿಟ್ಟವು ನಿಮ್ಮಲ್ಲಿ ಬರುವಾಗ ಅದನ್ನ ನೆರವೇರಿಸುವುದಿಗೆ ದೇವರು ತನ್ನ ಆತ್ಮನಿಂದ ನಿಮ್ಮನ್ನ ಅಭಿಷೇಕ ಮಾಡ್ತಾರೆ. ಓದ್ ಮಗನೇ. ಕೊಟ್ಟು ಬೇಕಾದ ಜ್ಞಾನ ವಿದ್ಯೆ ವಿವೇಕಗಳನ್ನು, ಸಕಲ ಶಿಲ್ಪಿ ಶಾಸ್ತ್ರಜ್ಞಾನವನ್ನು ಅನುಗ್ರಹಿಸಿದ್ದಾನೆ. ಅದಲ್ಲದೆ ಮತ್ತೊಬ್ಬರಿಗೆ ಕಲಿಸಿಕೊಡುವುದಕ್ಕೆ ಸಹ ಅವನಿಗೂ ದಾನ ಕುಲದ ಐಸಾಮಾಕನ ಮಗನಾದ ಒಕುಲಿ ಯಾವನಿಗೂ ವರ ಕೊಟ್ಟಿದ್ದಾನೆ. ಶಿಲ್ಪಿಗಳು ಚಮತ್ಕಾರವಾದ ಕೆಲಸ ಕಲ್ಪಿಸುವವರು, ನೀಲಿ ಧೂಮ್ರ ರಕ್ತ ವರ್ಣದ ದಾರದಿಂದಲೂ ನಾರು ಬಟ್ಟೆಯಿಂದಲೂ ಬುಟ್ಟಿದಾರಿ ಕೆಲಸ ಮಾಡುವವರು, ನೇಯುವವರು, ಅಂತೂ ಎಲ್ಲಾ ಕಸುಬುದಾರರು ನಡೆಸುವ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಮಾಡುವುದಕ್ಕೂ ಯೆಹೋವನು ಅವರಿಗೆ ಜ್ಞಾನ ಪರಿಪೂರ್ಣವಾಗಿ ಅನುಗ್ರಹಿಸಿದ್ದಾನೆ. ಯೆಹೋವನು ಅವರಿಗೆ ಪರಿಪೂರ್ಣವಾಗಿ ಫಸ್ಟ್ ದೇವರು ಸೆಲೆಕ್ಟ್ ಮಾಡುತ್ತಾರೆ, ಆಮೇಲೆ ದೇವರು ಅಭಿಷೇಕ ಮಾಡುತ್ತಾರೆ. ಅಭಿಷೇಕಕ್ಕೆ ತಕ್ಕಂತ ಜ್ಞಾನವನ್ನ ಅವರಿಗೆ ಕೊಡ್ತಾರೆ. ಬಟ್ ಇದೆಲ್ಲ ಆಕ್ಟಿವೇಟ್ ಆಗ್ಬೇಕಂದ್ರೆ ಮುಖ್ಯವಾದ ಕಾರ್ಯ 36ನೇ ಅಧ್ಯಾಯ 1ನೇ ವಾಕ್ಯ. ಒಕುಲಿಯಾಬನು ಎಲ್ಲವನ್ನು ಯೆಹೋವನ ಆಜ್ಞಾಪಿಸಿದ ಪ್ರಕಾರವೇ, ಎಲ್ಲವನ್ನು ಯೆಹೋವನು ಆಜ್ಞಾಪಿಸಿದಂತ ಪ್ರಕಾರವೇ ಮಾಡುವರು ಮತ್ತು ಬೇರೆ ಜನರೆಲ್ಲರೂ ಸಾಕು. ಇಲ್ಲಿ ವಾಕ್ಯ ಹೇಳುತ್ತದೆ, ಮಾಡುವುದಿಗೆ ಆರಂಭಿಸಿದರು. ಸೆಲೆಕ್ಟ್ ಮಾಡಿ ಆಯ್ತು, ಅಭಿಷೇಕ ಮಾಡಿ ಆಯ್ತು, ಅದಕ್ಕೆ ತಕ್ಕಂತೆ ಜ್ಞಾನವನ್ನ ಕೊಟ್ಟಾಯ್ತು. ಇವತ್ತು ಅನೇಕರು ಇಲ್ಲಿ, ನಾನು ಮಾತ್ರಲ್ಲ ಪ್ರಸಂಗ ಮಾಡುವವರು, ಇಲ್ಲಿ ಚರ್ಚಲ್ಲಿ 90% ಪ್ರಸಂಗ ಮಾಡ್ತಿರ್ರಿ. ಎಲ್ಲರಿಗೂ ದೇವರು ಜ್ಞಾನ ಕೊಟ್ಟಾರೆ. ಆದರೆ ಪ್ರಸಂಗ ಮಾಡುವುದು ಉತ್ತಮ, ಅದು ಮಾತ್ರ ಅಲ್ಲ, ಪ್ರಸಂಗದಲ್ಲಿ ರಿಸಲ್ಟ್ ಬರಬೇಕು, ಅದು ತುಂಬಾ ಮುಖ್ಯ. ಹಲ್ಲೆಲೂಯಾ. ಪ್ರಸಂಗದಲ್ಲಿ ರಿಸಲ್ಟ್ ಬರಬೇಕು. ಇಲ್ಲಿ ಅಭಿಷೇಕಿಸಿ ದೇವರ ತಿಟ್ಟದಲ್ಲಿ ಸೇರಿಸಿ ಆ ನಂತರ ಅದಕ್ಕೆ ತಕ್ಕಂತ ಆ ಜ್ಞಾನವನ್ನು ಕೊಟ್ಟಾಗ ಇವರು ಹೊಂದಿದವರು ಕೆಲಸ ಮಾಡುವುದಕ್ಕೆ ಪ್ರಾರಂಭಿಸಿದರು. ವಿಧೇಯತೆ ಅದು ಬೇಕು. ಎಲ್ಲ ಕೇಳಿಸ್ಕೊಂಡಿನಿ. ಒಳಗಡೆ ಸ್ವಲ್ಪ ಅಳಗನಟ್ಟಂಗೆ ಆಗ್ತದೆ, ಆದರೆ ಸೋಮವಾರ ಸ್ವಲ್ಪ ಚುಚ್ಚುತ್ತಾ ಇದೆ, ಮಂಗಳವಾರ ಸ್ವಲ್ಪ ವೀಕ್ ಆಗ್ತಾ ಇದೆ, ಬುಧವಾರ ಡಮ್ ಅಂತ ಹೋಗ್ಬಿಟ್ಟಿದೆ, ಗುರುವಾರ ಹಳೆಯ ಕುರುಡಿ ಕದಾ ತೆರಡಿ. ಗುರುವಾರ ಏನು? ಉಪ್ಪು ಸಪ್ಪು ಖಾರ, ಬರೀ ಸಬ್ಸಾರೇ ತಿನ್ಬೇಕು. ಯಾರು ಸಬ್ಸಾರ್ ತಿನ್ಬೇಕು? ವ್ಯಾಧಿಯಸ್ಥನು ಸಬ್ಸಾರ್ ತಿನ್ಬೇಕು. ಯಾವಾಗಲೂ ವ್ಯಾಧಿಯಸ್ಥರಾಗಿ ಇರುವುದಕ್ಕೆ ಇಷ್ಟಪಡುವುದು ಬೇಡ್ರಿ. ಹಲ್ಲೆಲೂಯಾ. ಇಲ್ಲಿ ಗಮನಿಸ್ರಿ, ಓದನ. ಇಲ್ಲಿ ಆರಂಭಿಸಿದ್ರು 39ನೇ ಅಧ್ಯಾಯ 42ನೇ ವಾಕ್ಯ 43ನೇ ವಾಕ್ಯ ಓದಮ್ಮ. ವಿಮೋಚನೆ. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ, ಯೆಹೋವನು ಅವನಿಗೆ ಆಜ್ಞಾಪಿಸಿದಂತೆಯೇ ಇಸ್ರಾಯೇಲರು ಆ ಕೆಲಸವನ್ನೆಲ್ಲ ಮಾಡಿ ಮುಗಿಸಿದರು. ಅವರು ಮಾಡಿದ ಕೆಲಸವನ್ನು ಮೋಶೆ ಪರೀಕ್ಷಿಸಲಾಗಿ, ಮೋಶೆ ಈಗ ಅದನ್ನ ಪರೀಕ್ಷೆ ಮಾಡುವಾಗ ಯೆಹೋವನ ಅಪ್ಪಣೆಯಂತೆಯೇ ಅವರು ಎಲ್ಲವನ್ನ ಮಾಡಿ ಮುಗಿಸಿದರೆಂದು. ಹಲ್ಲೆಲೂಯಾ. ಕರಗಳ ತಟ್ಟು. ಸಾರ್, ಕೃಪೆಯನ್ನ ನಿನ್ನಲ್ಲಿ ನನ್ನಲ್ಲಿ ಇರುವುದಾದ್ರೆ ಸೇವೆ ಆರಂಭಿಸುವುದು ಮಾತ್ರ ಅಲ್ಲ, ದೇವ ತಿಟ್ಟವನ್ನು ಆರಂಭಿಸುವುದು ಮಾತ್ರ ಅಲ್ಲ, ದೇವರ ತಿಟ್ಟವನ್ನು ಮುಗಿಸುವ ತನಕ ಓಟ ನಿಲ್ಲುವುದಿಲ್ಲ. ಪ್ಲಾನ್ಗೆ ಕರೆದವರು ದೇವರು, ಪ್ಲಾನ್ಗೆ ಅಭಿಷೇಕ ಮಾಡಿದ ದೇವರು, ಪ್ಲಾನ್ಗೆ ಜ್ಞಾನ ಕೊಟ್ಟವರು ದೇವರು. ದೇವರಿಗೆ ವಿಧೇಯರಾಗಬೇಕು. ಆ ಅಕ್ಕ ಹಂಗಂದ, ಈ ಅಣ್ಣ ಹಿಂಗಂದ, ಇವನು ಹಿಂಗ್ ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರ ನಾನು ಹಂಗ್ ಮಾಡ್ತೀನಿ ಅಂದ್ರೆ
ಎಷ್ಟು ಉಚ್ಚತನವಾದ ಮಾತು ಹೇಳ್ರಿ. ಹಲ್ಲೆಲೂಯ. ಇದೀರಾ? ಕೃಪೆ ಎಲ್ಲಿ ನಡೀತಾ. ಸೊ ಒಂದು ವೇಳೆ ಹಂಗೆ ಹೇಳಿ ಬಿಟ್ಟಿದ್ರೆ ಏನರ್ಥ ಗೊತ್ತಾ? ಸೈತಾನು ಕೃಪೆಯಿಂದ ನಿಮ್ಮನ್ನ ಕಳಕೊಳ್ಳುವಂತೆ ಮಾಡ್ಬಿಟ್ಟವನೆ. ಆದ್ರೆ ಒಂದು ಸತ್ಯ, ಶುಭವು ಜೀವಮಾನವಲ್ಲ ನಿಮ್ಮ ಸಂಗಡ ಟ್ರಾವೆಲ್ ಮಾಡ್ಬೇಕಂದ್ರೆ ಕೃಪೆ ಇಲ್ಲದೆ ಶುಭವು ಟ್ರಾವೆಲ್ ಮಾಡುವುದೇ ಇಲ್ಲ. ಆ ದಿನದಲ್ಲಿ ಶುಭವನ್ನ ಕಳ್ಕೊಳ್ತೇವೆ. ದೇವರ ಚಿತ್ತವನ್ನ, ದೇವರ ತಿಟ್ಟವನ್ನ ನಾವು ಮಾಡದೆ ಇರುವಲ್ಲಿ ಶುಭವನ್ನ ಕಳ್ಕೊಳ್ತೇವೆ, ದೇವರ ಕೃಪೆಯನ್ನ ಕಳ್ಕೊಳ್ತೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಲ್ಲಿ ವಾಕ್ಯ ಹೇಳುತ್ತೆ. ಅದು ಮಾತ್ರ ಅಲ್ಲ, ಮೋಸೆಯ ಕುರಿತಾಗಿ ಒಂದು ಮಾತು ಹೇಳಕ್ಕೆ ಬಯಸುತ್ತೇನೆ. ಅದೇ ವಿಮೋಚನ ಕಂಡ 40ನೇ ಅಧ್ಯಾಯ 16ನೇ ವಾಕ್ಯ. 40:16. ಯೆಹೋವನು ಆಜ್ಞಾಪಿಸಿದಂತೆಯೇ, ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆ ಎಲ್ಲವನ್ನ ಮಾಡಿದನು. ಮೋಸೆ ಎಲ್ಲವನ್ನ ಮಾಡಿದನು. ಸೊ ಒಬ್ಬ ಸೇವಕನು ಜೀವನದಲ್ಲಿ ನಡೆದಂತ ಘಟನೆ ಹೇಳ್ತೀನಿ. ಅವರು ಪ್ರಾರ್ಥನೆ ಮಾಡುವಾಗ ದೇವರವರ ಹತ್ರ ಮಾತಾಡಿದ್ರಂತೆ. ಸೊ ಮಗ, ನಾನು ನಿನಗೆ 1,000 ರೂಪಾಯಿ ಕೊಡಬೇಕಂದ ಇದ್ದೀನಿ ಅಂತ ಹೇಳಿದಾಗ ಈ ಸೇವಕನ ಹೇಳಿದ್ರಂತೆ, ದೇವರೇ ನೀ 1,000 ಕೊಟ್ರೆ ನಾನು ನಿನಗೆ 100 ರೂಪಾಯಿ ಕೊಡ್ತೀನಿ ದೇವರೇ. ಸರಿ, ನಾನು ನಿನಗೆ 10,000 ಕೊಡ್ತೀನಿ ದೇವರೇ, ನೀ 10,000 ಕೊಟ್ರೆ ನಾನು ನಿನಗೆ 1,000 ರೂಪಾಯಿ ಕೊಡ್ತೀನಿ ದೇವರೇ. ಸರಿ, ನಾನು ನಿನಗೆ 1,00,000 ರೂಪಾಯಿ ಕೊಡ್ತೀನಿ ದೇವರೇ, ನೀ 1,00,000 ಕೊಟ್ರೆ ನಾನು ನಿನಗೆ 10,000 ಕೊಡ್ತೀನಿ ದೇವರೇ. ಸರಿ, ನಾನು ನಿನಗೆ 10,00,000 ಕೊಡ್ತೀನಿ. ಇವರಿಗೆ ಒಂದು ದಿನಕ್ಕೆ 3 ಹೊತ್ತು ಊಟ ಸಿಗ್ತಾ ಇಲ್ಲ. ಆ ಟೈಮಿಗೆ ದೇವರು ಕೇಳ್ತಾರೆ, ಇವರಿಗೆ ಅಗತ್ಯ ಹೆಚ್ಚಿಲ್ಲ, ಸ್ವಲ್ಪ ಕೊಟ್ಟರೆ ತೃಪ್ತಿ ಆಗ್ಬಿಡ್ತಾರೆ. ದೇವರೇ 10,00,000 ಇಟ್ಟುಕೊಂಡು ನಾನು ಏನ್ ಮಾಡ್ತೀನಿ ದೇವರೇ, ನೀನು 10,00,000 ಕೊಟ್ರೆ ನಾನು ನಿನಗೆ 5,00,000 ರೂಪಾಯಿ ಕೊಟ್ಬಿಡ್ತೀನಿ. ದೇವರ ಅಂತ ನೀನ್ ನನಗೆ ಹೆಚ್ಚಾಗಿಲ್ಲ ಏನು ಕೊಡಬೇಡ, ನಾನು 10,00,000 ಕೊಟ್ರೆ 1,00,000 ಕೊಡುವುದಿಗೆ ನೀ ನಂಬಿಗಸ್ತನಾಗಿರ್ತೀಯ. ಕೆಲವರಂತಾರೆ ನಾನು ದೇವರಿಗೆ ಹೆಚ್ಚಾಗಿ ಮಾಡ್ತೀನಿ, ಕೆಲವರಂತಾರೆ ನಾನು ದೇವರಿಗೆ ಕಡಿಮೆಯಾಗಿ ಮಾಡ್ತೀನಿ. ದೇವರಂತಾರೆ ನೀ ಹೆಚ್ಚಾಗಿ ಮಾಡ್ತೀಯೋ ಕಡಿಮೆಯಾಗಿ ಮಾಡ್ತೀಯೋ, ನಾನು ಹೇಳಿದದನ್ನ ಮಾಡ್ತೀಯ. ಹಲ್ಲೆಲೂಯಾ. ಅನೇಕರನ್ನ ನೋಡಿ ನೋಡಿ ನಾವು ಆಕರ್ಷಣೆ ಆಗಿ ಅವ್ರ ತರ ಅವ್ರ ಮನೆಯಲ್ಲಿ ಇವ್ರ ಹೊಲದಲ್ಲಿ ಹೋಗಿ ಕೆಲಸ ಮಾಡ್ತೇವೆ. ದೇವರು ನನಗೆ ಕೊಟ್ಟಂತ ಹೊಲ ಖಾಲಿಯಾಗಿ ಕೂತಿದೆ. ನೀನು ಅವನಿಗೆ ಹೋಗಿ ಮಾಡಿದ್ದು ಇವನಿಗೆ ಹೋಗಿ ಮಾಡಿದ್ದು, ದೇವರು ಅದನ್ನ ಕೇಳಲ್ಲ. ನಿನ್ನ ಕೈಯಲ್ಲಿ ನಾನು ಕೊಟ್ಟಂಥದ್ದು ಎಲ್ಲಿ? ದೇವರು ಹುಡುಕುವುದು ನಂಬಿಗಸ್ತನ. ದೇವರು ಹುಡುಕುವುದು ನಿನ್ನ ಕೈಯಲ್ಲಿ ಕೊಟ್ಟಂತ ಕುಟುಂಬವನ್ನ ದೇವರ ಲೆಕ್ಕ ಕೇಳ್ತಾರೆ. ನಿನ್ನ ಕೈಯಲ್ಲಿ ಕೊಟ್ಟಂತ ಸಭೆಯನ್ನ ದೇವರ ಲೆಕ್ಕ ಕೇಳ್ತಾರೆ. ನಿನ್ನ ಸೇವಕನಿಗೆ ನೀನು ಎಷ್ಟು ಮಟ್ಟಿಗೆ ವಿಧೇಯನಾಗಿದೆ ಎಂಬುದಾಗಿ ದೇವರು ಲೆಕ್ಕ ಕೇಳ್ತಾರೆ. ನಿನ್ನ ಕೈಯಲ್ಲಿ ಕೊಟ್ಟಂತ ಸೇವೆಗೆ ದೇವರು ಲೆಕ್ಕ ಕೇಳ್ತಾರೆ. ದೇವರಿಗೆ ಅಷ್ಟೇ ಸಾಕು. ಇಲ್ಲಿ ನೋಡ್ಬೇಕು, ಅದು ಒಂದು ಎಕ್ಸಾಂಪಲ್. ಮತ್ತಾಯ ಸುವಾರ್ತೆ 21ನೇ ಅಧ್ಯಾಯ 10 ನಿಮಿಷ ಇದೆ. 10 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ, ಸ್ವಲ್ಪ ಗಮನಿಸ್ರಿ. ಮತ್ತಾಯ ಸುವಾರ್ತೆ 21ನೇ ಅಧ್ಯಾಯ 28ನೇ ವಾಕ್ಯದಿಂದ 31ನೇ ವಾಕ್ಯ ತನಕ ಓದ್ರಿ. ಆದರೆ ನಿಮಗೆ ಹೇಗೆ ತೋರುತ್ತದೆ, ಒಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ರಪ್ಪ. ಅವನು ಮೊದಲನೆಯವನ ಬಳಿಗೆ ಬಂದು, ಮಗನೇ ಹೋಗಿ ಹೊತ್ತು ದ್ರಾಕ್ಷಾ ತೋಟದಲ್ಲಿ ಕೆಲಸ ಮಾಡು ಅಂದಾಗ, ಅಪ್ಪ ಹೇಳಿದ ಹೋಗಿ ಮಗನೇ ದೊಡ್ಡವನಿಗೆ ಹೋಗಿ ಕೆಲಸ ಮಾಡಂದ. ಅವನು ನಾನು ಹೋಗುವುದಿಲ್ಲವೆಂದು ಹೇಳಿದಾಗಿಯೂ ತರುವಾಯ ಪಶ್ಚಾತ್ತಾಪ ಪಟ್ಟು ತೋಟಕ್ಕೆ ಹೋದನು. ಆದ್ರೆ ತರುವಾಯ ಪಶ್ಚಾತ್ತಾಪ ಪಟ್ಟು ಹೋಗಿ ಅದನ್ನ ಮಾಡ್ದ. ಆಮೇಲೆ 2ನೇಯವನ ಬಳಿಗೆ ಬಂದು ಅದೇ ಮಾತನ್ನು ಹೇಳಿದಾಗ, ಅವನು ಹೋಗುತ್ತೇನಪ್ಪ ಹೋಗುತ್ತೀನಿ ಅಂದಾಗಿಯೂ ಹೋಗಲೇ ಇಲ್ಲ. ಅವರಿಬ್ಬರಲ್ಲಿ ತಂದೆಯ ಚಿತ್ತದಂತೆ ನಡೆದವರು ಯಾರು ಎಂದು ಕೇಳಿದಕ್ಕೆ, ಯೇಸು ಈ ಕಥೆಯನ್ನ ಕೇಳ್ತಾರೆ. ಯಾರ ಹತ್ರ ಕೇಳ್ತಾರೋ ನನಗೆ ಗೊತ್ತಿಲ್ಲ, ಅದು ನಿಮ್ ಹೃದಯಕ್ಕೆ ಗೊತ್ತು.
ಯೇಸು ಕರೆ ಕೇಳ್ತಾರೆ, ಅವಾಗ ಉತ್ತರವು ಕೇಳ್ತಾರೆ. ಹೇಳಿ ಮಗನೆ. ಅವರು ಮೊದಲನೆಯವನೇ ಅಂದರು. ಮೊದಲನೇವನೇ. ಆಗ ಯೇಸು ಅವರಿಗೆ, ಭ್ರಷ್ಟರು ಸೂಳೆಯರು ನಿಮಗಿಂತ ಮೊದಲು ದೇವರ ರಾಜ್ಯವನ್ನು ಸೇರುವರು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೇಳಿ, ನಾನು ಟಾಪು ಟಕ್ಕರ್ ಅಂತ ನೀನು ಹೇಳ್ಕೊಂಡು ತಿರುಗಾಡ್ತಾ ಇದ್ದಿ, ಆದ್ರೆ ನೀ ಟಾಪು ಇಲ್ಲ, ಟಕ್ಕರ್ ಇಲ್ಲ. ಹಲ್ಲೆಲೂಯ. ನನ್ನ ಮಾತು ಕೇಳುವುದೇ ಉತ್ತಮ. ನಾನು ಹೇಳಿದದನ್ನ ಕೆಲವದು ಏನ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೆ. ನೀ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ, ಯಾರಿಗೆ ನೀನು ಮೊಳ ಮಚ್ತಾ ಇದ್ದಿ? ನನಗ ದೇವರಿಗೆ ಮೊಳ ಮಚ್ಚಕ್ಕಾಗತ್ತ? ಮಾಡುತ್ತೀನಿ ಅಂತ ಹೇಳುವವನು ದೇವರಿಗೆ ಬೇಡ, ಮಾಡಿ ತೋರಿಸುವವನು ದೇವರಿಗೆ ಬೇಕು. ಹಲ್ಲೆಲೂಯ. ವಿಧೇಯತೆಗೆ ದೇವರು ಮೆಚ್ಚುವುದಕ್ಕಿಂತ ಬೇರೆ ಯಾವುದಕ್ಕೂ ದೇವರು ಮೆಚ್ಚುವುದಿಲ್ಲ. ನಾನು ಹೇಳಿ ಮುಗಿಸುತ್ತೇನೆ. ಓದೋಣ 1 ಸಮುವೇಲ್ 16:22. 16:22. ತರುವಾಯ ಸೌಲನು ಈಶೆಯನ ಬಳಿಗೆ ದೂತರನ್ನು ಅಟ್ಟಿ ಅವನಿಗೆ, ನಾನು ದಾವೀದನನ್ನು ಮೆಚ್ಚಿದ್ದೇನೆ, ಅವನು ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಲಿ ಎಂದು ತಿಳಿಸಿದನು. ನಾನು ದಾವೀದನನ್ನ ಏನ್ ಮಾಡಿದ್ದೇನೆ? ಮೆಚ್ಚಿದ್ದೇನೆ. ನೋಡಿ, ಸಮುವೇಲ್ ಪ್ರವಾದಿ ಬರುವಾಗ ಅವನು ಆ ಸ್ಥಾನಕ್ಕೆ ರೂಪದಲ್ಲಿ ಚಳುವಳಿಕೆಯಲ್ಲಿ ಅವನನ್ನ ಸೆಲೆಕ್ಟ್ ಮಾಡಕ್ಕೆ ಆಗ್ಲಿಲ್ಲ. ಅದ್ರ ದೇವರು ಏನ್ ಹೇಳ್ತಾರೆ, ನೀನು ಅವನ ಚಳುವಳಿಕೆ ನೋಡ್ತಾ ಇದ್ದಿ, ನಾನು ಅವನ ಹೃದಯವನ್ನ ನೋಡುತ್ತಾ ಇದ್ದೇನೆ. ಹಲ್ಲೆಲೂಯ. ಅವನ ಹೃದಯ ನನ್ನನ್ನು ಮೆಚ್ಚುವಂತೆ ಇದೆ. ಸರ್, ದೇವರ ಆಶೀರ್ವಾದ ಯಾರಿಗೆ ಸಿಗ್ತದೆ? ನೋಗನಿಗೆ ದೇವರ ಕಣ್ಣಲ್ಲಿ ಕೃಪೆ ತೊರಗಿತ್ತು. ಕಾರಣ ಅವನು ದೇವರ ಹೃದಯವನ್ನ ಮೆಚ್ಚುವಂತ ಮನುಷ್ಯನಾಗಿ ಇದ್ದನು. ಓದೋಣ, ಅಲ್ಲೇ ನಾವು ಓದಿ ನೋಡೋಣ. 1 ಸಮುವೇಲ್ ಪುಸ್ತಕ ತಪ್ಪಾಗಿ ಬರುದೇನೋ ಏನೋ ಗೊತ್ತಿಲ್ಲ. ರೈಟ್. ಆ ವಾಕ್ಯ ಹೇಳ್ತದಲ್ಲ, ಯಜ್ಞ ಹೋಮಗಳಕ್ಕಿಂತ ಮಾತು ಕೇಳುವುದೇ ಉತ್ತಮ. ಆ ವಾಕ್ಯ ಒಂದು ಹೋದ್ರಿ, ಯಜ್ಞ ಹೋಮಗಳಕ್ಕಿಂತ ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ನಿನ್ನ ಬಂಗಾರ ಬೆಳ್ಳಿ, ನಿನ್ನ ಎಷ್ಟು ಉನ್ನತವಾದ ಕಾಣಿಕೆಗೂ ದೇವರು ಮೆಚ್ಚುವುದೇ ಇಲ್ಲ. ಏನ್ ಕೊಟ್ಟರು ದೇವರನ್ನ ಏಮಾರಿಸಕ್ಕಾಗುವುದಿಲ್ಲ. ಆದ್ರೆ ಕೃಪೆ ದೇವರನ್ನ ಏಮಾರಿಸುವಂತೆ ಮಾಡುವುದೇ ಇಲ್ಲ. ಕೃಪೆ ದೇವರನ್ನ ಮೆಚ್ಚುವಂತೆ ಮಾಡುತ್ತದೆ. ಒಂದೇ ಒಂದು ಜೀವನ ಈಗ ಡಿಸೈಡ್ ಮಾಡಬೇಕು. ದೇವರನ್ನ ಸಂತೋಷ ಪಡಿಸುವಂತ ಜೀವನ ನನಗೆ ಬೇಕಂತಿರೋ, ಅಥವಾ ದೇವರನ್ನ ದುಃಖಪಡಿಸುವಂತ ಜೀವನ ಬೇಕಂತಿರೋ? ದೇವರನ್ನ ಸಂತೋಷ ಪಡಿಸಬೇಕೆಂಬುದಾಗಿ ಜೀವನ ಬಯಸುವುದಾದರೆ ಅದು ಕೃಪೆಯಲ್ಲಿ ನಡೆಯುವಂತ ಜೀವನ. ನನ್ನ ಇಷ್ಟಕ್ಕೆ ನಾನು ಮಾಡಬೇಕು. ದೇವರ ಹೃದಯ ದುಃಖಪಟ್ಟರೆ ಏನು, ಪಕ್ಷಾತಾಪ ಪಟ್ಟರೆ ಏನು, ನನಗೇನು, ಅದ್ರ ಬಗ್ಗೆ ಚಿಂತೆ ಇಲ್ಲ. ನನ್ನ ಆಸೆ, ನನ್ನ ಇಷ್ಟ, ನನ್ನ ಕಾರ್ಯ ನನಗೆ ನಡಿಬೇಕಂದ್ರೆ ಅದು ಕೃಪೆಯಲ್ಲಿ ಭ್ರಷ್ಟರಾಗಿದಂತ ಜೀವನ. ಹಲ್ಲೆಲೂಯ. ಸೊ ಕೃಪೆಯಲ್ಲಿ ನಡೆಯಬೇಕಾ ಅಥವಾ ಕೃಪೆಯನ್ನ ಬಿಟ್ಟು ಭ್ರಷ್ಟರಾಗಬೇಕಾ? ತೀರ್ಮಾನ ತೆಗೆದುಕೊಳ್ಳಬೇಕು. ಕಣ್ಗಳ ಮುಚ್ಚಿಕೊಳ್ಳಿ. ಕೃಪೆ ನನ್ನಲ್ಲಿ ಇದ್ರೆ ಮೊದಲನೇ ವಿಷಯ, ನಾನು ದೇವರಿಗೆ ಇಷ್ಟವಾದದನ್ನ ಹುಡುಕಿ ಮಾಡುತ್ತೇನೆ. ದೇವರಿಗೆ ಸಂತೋಷ ಕೊಡುವುದನ್ನ ಮಾಡುತ್ತೇನೆ. ಕೃಪೆ ನನ್ನಲ್ಲಿ ಇದ್ದರೆ ದೇವರ ತಿಟ್ಟ, ದೇವರ ಪ್ಲಾನ್ ನನಗೆ ತಿಳಿಸಲ್ಪಡುತ್ತದೆ. ದೇವರ ಪ್ಲಾನ್ ಅಲ್ಲಿ ಕೃಪೆ ನನ್ನನ್ನು ಸೇರಿಸುತ್ತದೆ. ಅದು ಮಾತ್ರ ಅಲ್ಲ, ಕೃಪೆಯಲ್ಲಿ ನಾನು ನಡೆಯುವುದಾದರೆ ನಾನು ದೇವರ ಪ್ಲಾನ್ಗೆ ವಿಧೇಯನಾಗುತ್ತೇನೆ.
ವಿಧೇಯಲಾಗುತ್ತೇನೆ. ನನ್ನ ಇಷ್ಟಕ್ಕೆ ನಾನು ಏನು ಮಾಡುವುದಲ್ಲ, ದೇವರ ಚಿತ್ತದಲ್ಲಿ ಕೇಳ್ತೀನಿ. ಅಪ್ಪ, ನಾನು ಮಾಡತಕ್ಕಂಥ ಕಾರ್ಯಗಳು ಇನ್ನು ಏನಾದರೂ ಉಂಟಾ? ನನ್ನಿಂದ ನೀನು ಏನಾದರೂ ಬಯಸುತ್ತೀಯಾ? ಅಪ್ಪ, ನಾನು ನಿನ್ನನ್ನು ಸಂತೋಷ ಪಡಿಸುವುದಕ್ಕೆ ಏನ್ ಮಾಡಬೇಕು? ನಿನ್ನ ಸಂತೋಷ ಪಡಿಸುವಂತ ವಿಷಯದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ ನೀನು ನಾನು ಕೇಳುತ್ತೇವೆ.